ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಇತಿಹಾಸ ಮತ್ತು ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗ ಈಗಾಗಲೇ 4 ಉಪನ್ಯಾಸ ಸರಣಿಯನ್ನು ಮುಗಿಸಿ 5ನೇ ಉಪನ್ಯಾಸ ಸರಣಿಯಲ್ಲಿ ನಿಮ್ಮೊಂದಿಗಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಯಾವ ಒಂದು ವಿಷಯವನ್ನು ಇಟ್ಕೊಂಡು ಮುಂದೆ ಬರಬೇಕು ಅಂತ ನಮ್ಮ ವಿದ್ವಾಂಸರೊಂದಿಗೆ ಚರ್ಚಿಸಿದಾಗ ತುಳುನಾಡಿನ ಇತಿಹಾಸಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂತಹ KV ರಮೇಶ್ರವರನ್ನು ನಾವು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಟ್ಕೊಂಡು ಅವರ ಕುರಿತು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಬೇಕಾಗಿದೆ. ಆ ರೀತಿಯಾಗಿ KV ರಮೇಶ್ರವರನ್ನ ಇವತ್ತಿನ ವಿಷಯ ವಸ್ತುವನ್ನಾಗಿ ಇಟ್ಕೊಳ್ಬೇಕು ಅನ್ನುವಂಥ ಮಾತನ್ನ ಅನೇಕ ವಿದ್ವಾಂಸರು ಸೂಚಿಸಿದಾಗ ಈ ವಿಷಯವನ್ನು ಇಟ್ಟುಕೊಂಡು ನಾವು ಇವತ್ತು ನಿಮ್ಮ ಮುಂದೆ ಇದ್ದೀವಿ. ಅನೇಕರು ಈ ಸಂದರ್ಭದಲ್ಲಿ ನಮ್ಮ ವೆಬಿನಾರ್ ಲೆಕ್ಚರ್ನಲ್ಲಿ ಭಾಗವಹಿಸಿದ್ದಾರೆ. ಈ ವೆಬಿನಾರ್ ಲೆಕ್ಚರಿಗೆ ನಾವು ಯಾರನ್ನ ಒಂದು ಅತಿಥಿಗಳನ್ನಾಗಿ ಕರೆಯಬೇಕು ಹಾಗೂ KV ರಮೇಶ್ ಅವರ ಬಗ್ಗೆ ಒಂದು ಅಧಿಕೃತವಾಗಿ ಯಾರು ಮಾತನಾಡಬಲ್ಲರು ಅನ್ನುವಂಥ ವಿಚಾರ ಬಂದಾಗ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಪುಂಡಿಕಾಯಿ ಗಣಪತಿ ಭಟ್ರವರು ಒಂದು ಸೂಚನೆಯನ್ನು ಕೊಟ್ಟರು. ಕಾರ್ತಿಕ್ ಅವರನ್ನ ನೀವು ಭೇಟಿ ಮಾಡಿ, ಅವರು ಒಪ್ಕೊಂಡ್ರೆ ಇದಕ್ಕೆ ಸೂಕ್ತ ವ್ಯಕ್ತಿ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಅವರನ್ನ ನಾವು ಸಂದರ್ಶಿಸಿದಾಗ ಅವರು ಒಪ್ಪಿಕೊಂಡು ನಮ್ಮೊಂದಿಗೆ ಇದ್ದಾರೆ. ಈ ದಿವಸ ಬಹುಶಃ ನಿಮಗೆ ಪರಿಚಯಿಸ್ತಕ್ಕಂಥ ಬಹಳಷ್ಟು ಜನಕ್ಕೆ ಪರಿಚಯ ಇರ್ತಕ್ಕಂಥವ್ರು ಮತ್ತು ಕೆಲವಷ್ಟು ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೆ ಪರಿಚಯ ಆಗ್ಬೇಕಾಗಿರ್ತಕ್ಕಂಥವ್ರು. ಅವರು ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ಕಾರ್ತಿಕ್ ರವರು. ಕಾರ್ತಿಕ್ ಅವರ ಒಂದು ಕೆಲವು ವಿಚಾರಗಳನ್ನ ಅವರ ವೈಯಕ್ತಿಕವಾಗಿ ಹೆಚ್ಚು ಇಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಸಮಯದ ಕೊರತೆ ಇದ್ರೂ ಕೂಡ ಕೆಲವಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರ್ತಿಕ್ ಅವರು ಓರ್ವ ಸಂಶೋಧಕರು. ಅವರ ಹಿಂದಿನ ಪುಸ್ತಕ ಭಂಡಾರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪುಸ್ತಕ ಭಂಡಾರಗಳ ಮಧ್ಯದಲ್ಲಿ ಅವರು ಕುಳಿತುಕೊಂಡು ಸತತವಾಗಿ ಓದನ್ನು ಒಂದು ಪ್ರಮುಖವಾಗಿ ಇಟ್ಕೊಂಡು ಅದರ ಮುಖಾಂತರವಾಗಿ ಸಂಶೋಧನೆಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಕ್ಕಂಥವ್ರು. ಕಾರ್ತಿಕ್ ಅವರು ನೀವು ಬಹುಶಃ ಇನ್ವಿಟೇಷನ್ ಅಲ್ಲಿ ನೋಡಿದ್ರಿ, ಒಬ್ಬರ ರಿಸರ್ಚರ್ ಅಂತ ಹಾಕಿದ್ದೀವಿ ನಾವು, ಸಂಶೋಧಕರು, ಇಂಡಿಪೆಂಡೆಂಟ್ ರಿಸರ್ಚರ್ ಅಂತ ಹಾಕಿದ್ದೀವಿ. ಅದರಲ್ಲಿ ಸ್ವತಂತ್ರ ಸಂಶೋಧಕರು ಅಂತ. ಸ್ವತಂತ್ರ ಸಂಶೋಧಕರು ಅನ್ನುವುದರ ಜೊತೆಗೆ ಅವರು ಇನ್ನೊಂದು ಅನುಬಂಧವನ್ನು ಸೇರಿಸ್ಕೊಳ್ತಾರೆ, ಆಬ್ಜೆಕ್ಟಿವ್ ಇಂಡಿಪೆಂಡೆಂಟ್ ರಿಸರ್ಚರ್ ಅಂತ. ನಮಗೆಲ್ಲ ಆಶ್ಚರ್ಯ ಆಗಿರಬಹುದು, ಏನು ಈ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ ಇಲ್ಲಿ ಕಾರ್ತಿಕ್ ಅವರ ಅನೇಕ ಲೆಕ್ಚರ್ಗಳನ್ನ ಕೇಳಿದವರಿಗೆ ಮತ್ತು ಅವರ ಹತ್ತಿರದಾಗಿ ಬಲ್ಲವರಿಗೆ ಗೊತ್ತಾಗುತ್ತೆ. ಒಂದು ರೀತಿ ವಿದ್ವತ್ತನ್ನ ಅರಗಿಸಿಕೊಂಡು ಅದರ ಮೇಲೆ ವಿಷಯವನ್ನ ಮಂಡಿಸುವಾಗ ಪರಿಪೂರ್ಣವಾದಂಥ ಜ್ಞಾನವನ್ನ ಇಟ್ಟುಕೊಂಡು ಹೇಳುವಾಗ ಯಾವುದೇ ಅನುಮಾನ ಇಲ್ಲದೆ ಅಧಿಕೃತವಾಗಿ ಅದಕ್ಕೆ ಯಾವುದೇ ಮುಲಾಜಿಲ್ಲದೇನೆ ಹೇಳುವಂಥ ವ್ಯಕ್ತಿತ್ವದವರು. ಬಹಳಷ್ಟು ಜನಕ್ಕೆ ಅದು ಕಹಿ ಅನಿಸ್ಬಹುದು, ಕಹಿ ಅನಿಸುತ್ತೆ ಅಂತ ಅವರು ಯಾವುದಕ್ಕೆ ಹಿಂಜರಿಕೆ ಮಾಡತಕ್ಕಂಥ ವ್ಯಕ್ತಿತ್ವ ಕಾರ್ತಿಕ್ ಅವ್ರದ್ದಲ್ಲ. ಹಾಗಾಗಿ ಅವರನ್ನ ಒಂದು ಇಂಡಿಪೆಂಡೆಂಟ್ ರಿಸರ್ಚರ್ ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಅವರು ಮಾಡ್ತಕ್ಕಂಥ ರಿಸರ್ಚ್ಗಳು ಎಲ್ಲವೂ ಕೂಡ ಯಾವುದೋ ಪ್ರಾಜೆಕ್ಟ್ ಅನ್ನ ಅಥವಾ ಗೌರ್ಮೆಂಟ್ ಪ್ರಾಜೆಕ್ಟ್ ಅನ್ನು ಹಿಡ್ಕೊಂಡು ಗೌರ್ಮೆಂಟ್ ಅದು ಹಣದಿಂದ ಪ್ರಾಜೆಕ್ಟ್ ಮಾಡುವಂಥದ್ದಲ್ಲ ಅಥವಾ ಅಧ್ಯಯನ ಮಾಡುವಂಥದ್ದಲ್ಲ. ಸ್ವಂತ ತಮ್ಮ ಹಣವನ್ನು ಖರ್ಚು ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಹಣವನ್ನೇ ಉಪಯೋಗಿಸಿ ಸಂಶೋಧನೆಯನ್ನ ಮಾಡುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗ್ಲಿಕ್ಕಿಲ್ಲ. ಇಂಥ ವಿದ್ವಾಂಸರನ್ನ ನಾವು ಇವತ್ತು ಈ ಒಂದು ಪ್ರಮುಖ ವ್ಯಕ್ತಿ ತುಳುನಾಡಿನ ಇತಿಹಾಸದ ಬಗ್ಗೆ ಅಥವಾ ತುಳುನಾಡಿನ ಇತಿಹಾಸದ ಕುರಿತು ಯಾರಾದರೂ ಅಧ್ಯಯನ ಮಾಡಬೇಕು ಅಂತೇಳಿ ಮುಂದೆ ಬಂದಾಗ KV ರಮೇಶ್ ಅವರನ್ನ ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅಂಥ ಒಂದು ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಇವರೇ ಸೂಕ್ತ ವ್ಯಕ್ತಿ ಅಂತ ನಾವು ನಿರ್ಧಾರ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಾವು ಕಾರ್ತಿಕ್ ಅವರನ್ನ ಕೇಳ್ಕೊಂಡಾಗ ಒಪ್ಕೊಂಡ್ರು. ಸೊ ಇವರು ಮೂಲತಃ ಬೆಂಗಳೂರಿನವರು. ಸ್ವಲ್ಪ ಪರಿಚಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂಲತಃ ಬೆಂಗಳೂರಿನವರು. ಕನ್ನಡದಲ್ಲಿ MA ಮಾಡಿಕೊಂಡಿದ್ದಾರೆ. ಅದು ನಮ್ಮ ಓಪನ್ ಯೂನಿವರ್ಸಿಟಿಯಿಂದ, ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ MA ಮಾಡಿಕೊಂಡಿದ್ದಾರೆ. ಅವರ ಇನ್ನೊಂದು ಅಭಿರುಚಿ ಕ್ಷೇತ್ರ ಅಂತ ಹೇಳಿದ್ರೆ ಸಂಗೀತದ ಕ್ಷೇತ್ರ. ಕರ್ನಾಟಕ ಸಂಗೀತದಲ್ಲಿ ಹಾಡುಗಾರಿಕೆಯಲ್ಲಿ ಜೂನಿಯರ್ ಅನ್ನ ಮುಗಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಅವರ ಅಧ್ಯಯನದ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ನಿಘಂಟು, ಜ್ಯೋತಿಷ್ಯ, ಹಸ್ತಪ್ರತಿ, ಭಾಷಾಶಾಸ್ತ್ರ, ಭಾರತೀಯ ಕಾಲಗಣನೆ, ಇವುಗಳ ಜೊತೆಗೆ ಕೆಲವು ಭಾಷೆಗಳನ್ನ ಅತ್ಯಂತ ಲೀಲಾಜಾಲವಾಗಿ ಕರಗತ ಮಾಡಿಕೊಂಡಂಥವು. ಅದು ಕನ್ನಡ, ತೆಲುಗು, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಈ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅದನ್ನು ಕರಗತವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ಮುಖಾಂತರವಾಗಿ ಸಂಶೋಧನೆಯನ್ನ ಹೆಚ್ಚು ಹೆಚ್ಚು ಆಳವಾಗಿ ಅವರು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇರತಕ್ಕಂಥದ್ದು. ಇವರ ಪ್ರಕಟಿತ ಕೃತಿಗಳನ್ನ ಹೇಳೋದಾದ್ರೆ ಪದಾರ್ಥ ಸಂಪದ, ಕೆಲವು ಕನ್ನಡ ನಿಘಂಟುಗಳ ಸಮಸ್ಯೆಗಳು ಮತ್ತು ಪರಿಹಾರ, ಸಂಶೋಧನೆ ಸಂಭಾವನೆ, ಇದನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿದೆ. ಸಂಗೀತ ಶಾಸ್ತ್ರ ಗ್ರಂಥ ಚಂದ್ರಿಕೆ. ಸೊ ಇವುಗಳ ಈ ಎರಡು ಗ್ರಂಥಗಳನ್ನ ಸಂಗೀತ ನೃತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಇವರಿಗೆ 2016ನೇ ಸಾಲಿನಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ನೀಡಿರ್ತಕ್ಕಂಥ ಅರುಳು ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಮತ್ತು ಮಹರ್ಷಿ ಬಾದರಾಯಣವರ ವ್ಯಾಸ ಸಮ್ಮಾನ್ ರಾಷ್ಟ್ರಪತಿ ಪ್ರಶಸ್ತಿಗೂ ಕೂಡ ಇವರು ಪಡೆದಿದ್ದಾರೆ. ಶ್ರೀಯುತ ಕಾರ್ತಿಕ್ ರವರನ್ನ ತಮ್ಮೆಲ್ಲರ ಪರವಾಗಿ ಈ ಮೂಲಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅನಸೂಯ ರೈರವರು. ಡಾಕ್ಟರ್ ಅನಸೂಯ ರೈರವರು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗದ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸುವುದಕ್ಕೆ ಮತ್ತು ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಲೆಕ್ಚರ್ಸ್ಗಳನ್ನು ಆಯೋಜಿಸಲಿಕ್ಕೆ ತಮ್ಮ ಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರ ಸಹಕಾರಕ್ಕಾಗಿ ಮತ್ತು ಅವರು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಪ್ರೋತ್ಸಾಹಿಸ್ತಾ ಇರುವುದಕ್ಕಾಗಿ ಅವರಿಗೆ ಈ ಮೂಲಕವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮೊಂದಿಗೆ ಅನೇಕ ವಿದ್ವಾಂಸರು ಇದ್ದಾರೆ. ಈ ಕಾರ್ಯಕ್ರಮವನ್ನ ನಾವು ನಮ್ಮ ಮಾನುಷದ ಜತೆಗೂಡಿ, ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಾಪಕರ ಸಂಘದ ಜತೆಗೂಡಿ ನಡೆಸಿರ್ತಕ್ಕಂಥದ್ದು. ಇತಿಹಾಸ ಅಧ್ಯಾಪಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಸದಸ್ಯರು ಇವರೆಲ್ಲರನ್ನೂ ಕೂಡ ಈ ಮೂಲಕವಾಗಿ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಭಾಗದ ಅಧ್ಯಾಪಕ ವೃಂದ, ವಿದ್ಯಾರ್ಥಿ ವೃಂದ ಮತ್ತು ವಿವಿಧ ಭಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡ ಈ ಮೂಲಕವಾಗಿ ಸ್ವಾಗತಿಸ್ತಾ ಮುಂದಿನ ವಿಷಯವನ್ನ ಡಾಕ್ಟರ್ ಕುಮಾರಸ್ವಾಮಿ ಅವರು ವೆಬಿನಾರಿಗೆ ಸಂಬಂಧಪಟ್ಟಂತೆ ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಗತವನ್ನ ಕೋರಿದಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಗಣಪತಿ ಗೌಡ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗಾಗಲೇ ಹೆಚ್ಚು ಸಮಯ ಆಗಿರೋದ್ರಿಂದಾಗಿ ನಾವು ಸಮಯವನ್ನ ಮೀರಿ ಮುಂದೆ ಹೋಗ್ತಾ ಇದ್ದೇವೆ. ಹಾಗಾಗಿ ನೇರವಾಗಿ ನಾನು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಕಾರ್ತಿಕ್ ಅವರನ್ನ
ಕೆ ವಿ ರಮೇಶ್ ಅವರನ್ನ ಕುರಿತು ಮಾತಾಡಬೇಕು ಅಂತ ಹೇಳಿ ನಾನು ಕೋರ್ಕೊಟ್ಟೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜು ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಾಪಕರ ಸಂಘದವರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಪರಿಗಣಿಸಿರುವುದಕ್ಕಾಗಿ ನಾನು ಮೊದಲು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ಇದಕ್ಕಾಗಿ ಒಬ್ಬ ಭಾರತದ ಶ್ರೇಷ್ಠ ಶಾಸನ ತಜ್ಞರಲ್ಲಿ ಒಬ್ಬರಾಗಿದ್ದ ಈಗ ದಿವಂಗತರಾಗಿರುವ ಡಾಕ್ಟರ್ ಕೆ ವಿ ರಮೇಶ್ ಅವರ ಬಗೆಗೆ ಮಾತನಾಡಬೇಕು ಅಂದಾಗಂತೂ ನಾನು ಸಂತೋಷದಿಂದಾನೇ ಒಪ್ಕೊಂಡೆ. ಯಾಕೆ ಅಂತಂದ್ರೆ ಡಾಕ್ಟರ್ ಕೆ ವಿ ರಮೇಶ್ ಅವರ ಒಡನಾಟ ನನಗಿತ್ತು, ಮತ್ತೆ ಅವರನ್ನ ಆಗಿದ್ದೆ, ಸತತವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದವನು ನಾನು. ಹಾಗಾಗಿ ಈ ಒಂದು ಕಾರ್ಯವನ್ನ ನಾನು ಮಾಡ್ತೀನಿ, ಇದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ನಾನು ಸಂತೋಷದಿಂದಾನೇ ಒಪ್ಕೊಂಡೆ. ಭಾರತದ ಶ್ರೇಷ್ಠ ಶಾಸನ ತಜ್ಞರಲ್ಲಿ ಒಬ್ಬರಾದ ಕೆ ವಿ ರಮೇಶ್ ಅವರು ಕೇರಳದ ಪಾಲ್ಘಾಟ್ನ ಉಪಗ್ರಾಮ ಕಲ್ಪಾತಿ ಎನ್ನುವುದರಲ್ಲಿ ಜನಿಸಿದರು. ಅವರ ಕೆ ಅನ್ನೋದು ಕೊಳುವೈಲ್ ಅಂತ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಪಾವಂಜೆ ಬಳಿಯ ಒಂದು ಕುಗ್ರಾಮ ಕೊಳುವೈಲ್ ಅನ್ನೋದು. ಅವರು ಮೂಲತಃ ಅವರ ಪೂರ್ವಿಕರು ಎಲ್ಲರೂ ಮೂಲತಃ ಅಲ್ಲಿನವರು. ಕೆ ವಿ ರಮೇಶ್ ಅವರ ತಂದೆ ವ್ಯಾಸರಾಯ ಶಾಸ್ತ್ರಿಗಳು, ತಾಯಿ ಕಮಲಾಬಾಯಿ ಅವರು. ಇವ್ರ ಜೊತೆ ಹುಟ್ಟಿದವರು 4 ಜನ ಅಣ್ಣ ತಮ್ಮಂದ್ರು ಮತ್ತೆ ಒಬ್ಬಳ ಸಹೋದರಿ. ರಮೇಶ್ ಅವರ ಪತ್ನಿಯವರು ಶ್ರೀಮತಿ ಪ್ರೇಮಾ ಅವರು. ಈ ದಂಪತಿಗಳಿಗೆ 3 ಜನ ಮಕ್ಕಳು, ಹೆಣ್ಣು ಮಕ್ಕಳು. ವ್ಯಾಸರಾಯ ಶಾಸ್ತ್ರಿಗಳು ಪಾಲ್ಘಾಟಿನ ವಿಕ್ಟೋರಿಯಾ ಕಾಲೇಜಿನಲ್ಲಿ ಸಂಸ್ಕೃತ ಪಂಡಿತರಾಗಿದ್ರು. ಆಮೇಲೆ ಅವರಿಗೆ ಕುಂಭಕೋಣಕ್ಕೆ ವರ್ಗವಾಯಿತು. ಕೆ ವಿ ರಮೇಶ್ ಅವರ ಮೊದಲ ವಿದ್ಯಾಭ್ಯಾಸ ಕುಂಭಕೋಣದಲ್ಲೇ ಆಯಿತು. ಆಮೇಲೆ ಎಲ್ಲ ಹಂತಗಳನ್ನು ದಾಟಿದ ಮೇಲೆ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ್ರು. ಅವರಿಗೆ ಅವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ, ಕೇರಳದಲ್ಲಿ. ತಮಿಳುನಾಡು ಕೇರಳ ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಸೇರಿಸಿದ್ರೆ ಅದು ಆಗಿನ ಗಡಿ ಲೆಕ್ಕದಲ್ಲಿ. ಆದ್ರೆ ನೋಡಿ, ಮನೆಯಲ್ಲಿ ಅವ್ರ ತಾಯಿಯವರು ಕನ್ನಡ ಹೇಳ್ಕೊಟ್ರು, ಅದು ಹೆಮ್ಮರವಾಗೋಯ್ತು. ಹಾಗಾಗಿ ಆಮೇಲೆ ಅವರು ತಮ್ಮ MA ಪದವಿಯನ್ನ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡ್ರು. ಅದು ಸಂಸ್ಕೃತ MA ಪದವಿಯನ್ನ. ಆಮೇಲೆ ಅದು ಪ್ರಥಮ ರ್ಯಾಂಕ್ ಮತ್ತೆ 3 ಚಿನ್ನದ ಪದಕಗಳೊಡನೆ ಪಡ್ಕೊಂಡಿದ್ದವರು. 26/9/1956ರಲ್ಲಿ ಅವರು ಆಗ ಉದಕಮಂಡಲ ಊಟಿಯಲ್ಲಿದ್ದ ಕೇಂದ್ರ ಶಾಸನ ಇಲಾಖೆಯಲ್ಲಿ ಶಾಸನ ತಜ್ಞರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಅವರಿಗೆ ಅಲ್ಲಿ DC ಸರ್ಕಾರ್, GF ಗಾಯಿ, KG ಕೃಷ್ಣನ್ ಮತ್ತೆ HK ನರಸಿಂಹಸ್ವಾಮಿ ಮುಂತಾದ ಹಲವಾರು ಶ್ರೇಷ್ಠ ವಿದ್ವಾಂಸರ ಮಾರ್ಗದರ್ಶನ ದೊರಕಿತು. ಅವರು ಮೊದಲು ನೇಮಕಗೊಂಡಿದ್ದು ತಮಿಳು ಭಾಷೆಯ ಶಾಸನ ತಜ್ಞರು ಅಂತ. ಆಮೇಲೆ ಅದು ಕನ್ನಡ ಭಾಷೆಯ ಶಾಸನ ತಜ್ಞ ಅಂತ ಬದಲಾವಣೆ ಕೂಡ ಆಯ್ತು. ಅವರು 1966ರಿಂದ 76ರವರೆಗೂ ಉಪ ಅಧೀಕ್ಷಕ ಶಾಸನ ತಜ್ಞ, ಡೆಪ್ಯೂಟಿ ಸೂಪರಿಂಟೆಂಡಿಂಗ್ ಎಪಿಗ್ರಫಿಸ್ಟ್ ಅಂತ. ಆಮೇಲೆ 1976ರಿಂದ 1981ರವರೆಗೆ ಅಧೀಕ್ಷಕ ಶಾಸನ ತಜ್ಞ, ಸೂಪರಿಂಟೆಂಡಿಂಗ್ ಎಪಿಗ್ರಫಿಸ್ಟ್ ಅಂತ. 1981ರಿಂದ ಚೀಫ್ ಎಪಿಗ್ರಫಿಸ್ಟ್ ಅಂತ. 1984ರಲ್ಲಿ ಡೈರೆಕ್ಟರ್ ಆಫ್ ಎಪಿಗ್ರಫಿ ಅಂತ. ಹೀಗೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. 1992ರಲ್ಲಿ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯ ಜಂಟಿ ಮಹಾನಿರ್ದೇಶಕರಾಗಿ ನೇಮಕಗೊಂಡ್ರು. ಆಮೇಲೆ 1993ರಲ್ಲಿ ಅವರು ನಿವೃತ್ತರಾದ್ರು. 1998ರಿಂದ 2006ರವರೆಗೂ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಗೌರವ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು. ಮತ್ತೆ 2012ರಿಂದ ಅವರು ಶಾಸನಶಾಸ್ತ್ರದ ಗೌರವ ಪ್ರಾಧ್ಯಾಪಕ ಅಂತ ಹೇಳಿ ಭಾರತ ಸರ್ಕಾರದಿಂದ ನೇಮಿತರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು. 10 ಹಲವು ಪ್ರಶಸ್ತಿಗಳು ಅವ್ರಿಗೆ ದೊರೆತಿವೆ. ಮತ್ತೆ 10 ಹಲವು ದೇಶಗಳಿಗೆ ಹೋಗಿ ತಮ್ಮ ಶಾಸನ ತಜ್ಞತೆಯನ್ನು ಅವರು ಪರಿಚಯಿಸಿ ಬಂದಿದ್ದಾರೆ. 10 ಹಲವು ಸಮಸ್ಯೆಗಳನ್ನ ಮಾಡಿದ್ದಾರೆ. ಅವರು ಎಲ್ಲದನ್ನೂ ನಾನು ಇಲ್ಲಿ ಹೇಳಕ್ಕಾಗಲ್ಲ ಆ ಪಟ್ಟಿನ. ಆಸಕ್ತರು ನನ್ನದೊಂದು ಗ್ರಂಥ ಇದೆ, ಆಗಲೇನೆ ಗಣಪತಿ ಗೌಡರು ಹೇಳದಂಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ ಪ್ರಕಟವಾಗಿರುವಂತಹ ನನ್ನ ಸಂಶೋಧನಾ ಸಂಭಾವನೆ ಎನ್ನುವ ಈ ಕೃತಿಯಲ್ಲಿ
ಕೆ ವಿ ರಮೇಶ್ ಅವರ ಬಗೆಗೆ ವಿಸ್ತಾರವಾದ ವಿವರಗಳು ದೊರಕುತ್ತೆ. ಅವರ ಬರಹಗಳ ಒಂದು ವಿಸ್ತಾರವಾದ ಸೂಚಿ ಕೂಡ ಅದರಲ್ಲಿ ಇದೆ. ಆಮೇಲೆ ಡಾಕ್ಟರ್ ಕೆ ವಿ ರಮೇಶ್ ಅವರ ಸಂಸ್ಮರಣ ಗ್ರಂಥ ಅಭ್ಯುದಯ ಅಂತ ಪ್ರಕಟವಾಗಿದೆ. ಈ ಅಭ್ಯುದಯದಲ್ಲಿ ಕೂಡ ನನ್ನದೊಂದು ಇಂಗ್ಲಿಷ್ ಲೇಖನವಿದೆ. ಅವರ ಲೇಖನಗಳು ಮತ್ತು ಗ್ರಂಥಗಳ ಸೂಚಿ ಎಲ್ಲ ಇದರಲ್ಲಿ ವಿವರವಾಗಿ ಸಿಕ್ಕತ್ತೆ. ಆಸಕ್ತರು ಅಗತ್ಯವಾಗಿ ಗಮನಿಸಬಹುದು. ಇವಾಗ ಇಲ್ಲಿ ಅವರು ಶಾಸನ ತಜ್ಞರಾಗಿ 10 ಹಲವು ಶಾಸನಗಳನ್ನು ಸಂಪಾದಿಸಿದ್ದಾರೆ. ಮತ್ತೆ ಅವರು ಭಾರತ ಸರ್ಕಾರದ ಶಾಸನಶಾಸ್ತ್ರ ಇಲಾಖೆಯಲ್ಲಿ ಅವರು ಇದ್ದಿದ್ರಿಂದ ಅವರು ಹಲವಾರು ಭಾರತೀಯ ಪರಂಪರೆಯುಳ್ಳ ಮತ್ತೆ ಭಾರತೀಯ ಇತಿಹಾಸವುಳ್ಳ ಶಾಸನಗಳನ್ನೇ ಅವರು ಹೆಚ್ಚು ಸಂಪಾದಿಸಿದ್ದಾರೆ. ಆದ್ರೆ ತುಳುನಾಡಿಗೂ ಕೂಡ ಅವರ ತುಳುನಾಡಿನ ಇತಿಹಾಸಕ್ಕೆ ಅವರ ಸೇವೆ ಹೆಚ್ಚಿಗೆ ಸಂದಿದೆ ಅಂದ್ರೆ ಅತಿಯೋಶಕ್ತಿ ಅಲ್ಲ. ಇಲ್ಲಿ ಅವರ ಎಲ್ಲ ಶಾಸನ ತಜ್ಞತೆಯ ವಿವರವನ್ನು ಮತ್ತೆ ಅವರ ಎಲ್ಲ ಸಂಪಾದಿತ ಕೃತಿಗಳ ವಿವರಗಳನ್ನು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇದು ತುಳುನಾಡಿನ ಇತಿಹಾಸಕ್ಕೆ ಡಾಕ್ಟರ್ ಕೆ ವಿ ರಮೇಶ್ ಅವರ ಕೊಡುಗೆ ಎನ್ನುವ ಭಾಷಣವಾದ್ರಿಂದ ನಾನು ಇಲ್ಲಿ ಅವರು ತುಳುನಾಡಿನ ಇತಿಹಾಸಕ್ಕೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಅವರ ಬರಹಗಳು ಯಾವುವು ಅನ್ನೋದ್ರ ಬಗ್ಗೆನೆ ಹೆಚ್ಚು ವಿವರಗಳನ್ನ ನೀಡೋದಕ್ಕೆ ಇಷ್ಟಪಡ್ತೀನಿ. ಅವರು ಮೊದಲು ಬರೆದ ಲೇಖನ, ಅವರ ಮೊದಲನೆಯ ಲೇಖನವೂ ಹೌದು, ಅದು ಯಾವುದು ಅಂತಂದ್ರೆ ವಿಜಯನಗರ ಕಾಲದ ತುಳುನಾಡು ಅಂತ. ಇದು ಪ್ರಬುದ್ಧ ಕರ್ನಾಟಕದಲ್ಲಿ 1958ರಲ್ಲಿ ಪ್ರಕಟವಾಯಿತು. ಪ್ರಬುದ್ಧ ಕರ್ನಾಟಕದಲ್ಲಿ 1958ರಲ್ಲಿ ಪ್ರಕಟವಾದ್ದು ವಿಜಯನಗರ ಕಾಲದ ತುಳುನಾಡು ಅಂತ ಅವರ ಲೇಖನ. ಇದು ಅವರ ಮೊದಲ ಲೇಖನವೂ ಹೌದು. ಚಿಕ್ಕದಾದ್ರೂ ತುಂಬಾ ಚೊಕ್ಕವಾಗಿ ವಿಜಯನಗರ ಕಾಲದಲ್ಲಿ ತುಳುನಾಡಿನ ಆಡಳಿತ ಹೇಗಿತ್ತು, ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದವ್ರು ಯಾರು, ವಿಜಯನಗರ ಸಾಮ್ರಾಟರು ಯಾವ ರೀತಿ ಇದ್ರು ಕಾರ್ಯಭಾರ ನಿರ್ವಹಿಸಿಕೊಂಡು, ಇಲ್ಲಿ ರಾಜ್ಯಪಾಲರು ಯಾರ್ಯಾರು ಇದ್ರು ಅಂತಹ ವಿವರಗಳನ್ನ ಅವರು ಸಂಕ್ಷಿಪ್ತವಾಗಾದ್ರೂ ಸಾರವತ್ತಾಗಿ ನೀಡ್ತಾರೆ. ಈ ಸಾರವತ್ತಾಗಿ ನೀಡುವ ಒಂದು ಗುಣ ನಮಗೆ ಕಾಣೋದು ತೀತಾ ಶರ್ಮರಲ್ಲಿ. ತೀತಾ ಶರ್ಮರು ಕೂಡ ಬಹಳ ಹಿಂದೆನೆ ಇದಕ್ಕೆ ಸಂಬಂಧಪಟ್ಟ ಲೇಖನವೊಂದನ್ನು ಬರೆದಿದ್ರು, ಬಹಳ ಹಿಂದೆನೆ. ಅದೇ ರೀತಿ ಡಾಕ್ಟರ್ ಕೆ ವಿ ರಮೇಶ್ ಅವರು ಕೂಡ ತಮ್ಮ ಈ ಲೇಖನದಲ್ಲಿ ಸಂಕ್ಷಿಪ್ತವಾಗಾದ್ರೂ ಸೊಗಸಾಗಿ ಚಿತ್ರಿಸಿದ್ದಾರೆ. ಅವರ ಮೊದಲನೆಯ ಲೇಖನವೇ ತುಳುನಾಡನ್ನು ಕುರಿತಾದ್ದು ಅನ್ನೋದು ಗಮನಿಸಬೇಕಾದ ವಿಷಯ. ಅನಂತರ ಅವರು ಭಾರತ ಸರ್ಕಾರದ ಶಾಸನಶಾಸ್ತ್ರ ಇಲಾಖೆಯಲ್ಲೇ ಇದ್ದಿದ್ರಿಂದ ಅವರಿಗೆ ಸಾವಿರಾರು ಶಾಸನಗಳನ್ನ ನೋಡೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ಅವರು ಶಾಸನ ಸಂಪುಟಗಳು ಅಂತಹ ಒಂದು ಸಂಪಾದನೆಯ ಕಡೆನೂ ಗಮನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದಿರ ಅವರು ತಮ್ಮ PhD ಪದವಿಯನ್ನು ಕೂಡ ಪಡ್ಕೊಂಡಿದ್ದು ತುಳುನಾಡಿನ ಇತಿಹಾಸದ ಮೇಲೇನೆ ಅನ್ನೋದನ್ನ ನಾವು ಗಮನಿಸಬೇಕು. ಇವತ್ತಿಗೂ ಕೂಡ ಮಾದರಿ ಅನ್ನುವಂತಹ ಗ್ರಂಥಗಳವು. ಇಲ್ಲಿ ಒಂದು ಮಾತನ್ನ ನಾನು ಹೇಳಬೇಕು, ತುಳುನಾಡಿನ ಇತಿಹಾಸ ಆವರೆಗೆ ಬಂದ ಎಲ್ಲ ಕೃತಿಗಳ ಸಾರ ಅಲ್ಲ. ಹಾಗಂತ ಬೇರೆ ಕೃತಿಗಳಲ್ಲಿನ ವಿವರಗಳನ್ನು ಕೂಡ ಯಥಾವತ್ತಾಗಿ ಹಾಕಿಕೊಂಡಿರುವಂತಹ ಗ್ರಂಥವೂ ಅಲ್ಲ. ಮತ್ತೆ ಸಾಹಿತ್ಯ ಕೃತಿಗಳು ಮತ್ತೆ ಬೇರೆ ಕೃತಿಗಳನ್ನು ಗಮನಿಸಿದ್ರೂನು ಅದು ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳಕ್ಕಾಗಲ್ಲ. ಅತ್ಯಂತ ಎಲ್ಲೋ ಅನಿವಾರ್ಯ ಅನ್ನಿಸಿದಾಗ ಮಾತ್ರ ಬಳಸ್ಕೊಂಡು ತಮ್ಮ ತುಳುನಾಡಿನ ಇತಿಹಾಸ ಅನ್ನೋದನ್ನ ಬರೆದ್ರು. ಈ ತುಳುನಾಡಿನ ಇತಿಹಾಸ ಹಲವಾರು ದೃಷ್ಟಿಗಳಿಂದ ಅತ್ಯಂತ ಮಹತ್ವಪೂರ್ಣವಾದ ಕೃತಿ. ಯಾಕೆ ಅಂತಂದ್ರೆ ಅವರ ಈ ಕೃತಿ ಅದುವರೆಗೆ ಇದ್ದ ಎಷ್ಟೋ ಗೊಂದಲಗಳನ್ನ ಪರಿಹರಿಸ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅದು ಏನು ಅಂತಂದ್ರೆ ವಸ್ತುನಿಷ್ಠವಾದ ಅತ್ಯಂತ ಖಚಿತವಾದ ವಿವರಣೆಗಳು ಈ ಕೃತಿನಲ್ಲಿದೆ. ಅಷ್ಟೇ ಅಲ್ದಿರ ಸಂಪೂರ್ಣವಾಗಿ ಶಾಸನಗಳನ್ನೇ ಆಧರಿಸಿ ರಚಿತವಾಗಿರುವ ಕೃತಿ ಇದು. ಅಷ್ಟೇ ಅಲ್ದಿರ ತುಳುನಾಡಿನ ಇತಿಹಾಸಕ್ಕೆ ಪೂರಕ ಮಾಹಿತಿಯನ್ನೇನಾದ್ರೂ ಬೇರೆ ಕಡೆಯ ಶಾಸನಗಳು ಒಳಕೊಂಡ್ರೆ ಆ ಶಾಸನಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ಇತಿಹಾಸದ ಆರಂಭದ ಕಾಲದಿಂದ ವಿಜಯನಗರದ ಆಳ್ವಿಕೆಯ ಕೊನೆಯ ತನಕ, ಅಂದರೆ ಕ್ರಿಸ್ತ ಶಕ ಸುಮಾರು 1565 ಸುಮಾರಿನವರೆಗೂ ದಕ್ಷಿಣ ಕನ್ನಡ ಅಥವಾ ತುಳುನಾಡಿನ ಇತಿಹಾಸದ ಅಧ್ಯಯನವನ್ನ ಮಾಡುವುದು ಈ ಗ್ರಂಥದ ಉದ್ದೇಶ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಪೂರಕವಾಗೂ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನು ಕುರಿತಾಗಿನೂ ಈ ಕೃತಿನಲ್ಲಿ ಬರೆದಿದ್ದಾರೆ. ಮತ್ತೆ ಪ್ರಸ್ತಾವನೆಯನ್ನೆಲ್ಲ ಅವರು ಹಲವಾರು ಮಜಲುಗಳನ್ನ ಕುರಿತು ಚರ್ಚಿಸಿದ್ದಾರೆ.
ಅಷ್ಟೇ ಅಲ್ದಿರ ಆರಂಭದಲ್ಲಿ ಆಳುಪರ ಇತಿಹಾಸಕ್ಕೆ ನಿರ್ದಿಷ್ಟವಾದ ಒಂದು ಚೌಕಟ್ಟನ್ನ ಅವರು ಮೊದಲನೇ ಬಾರಿ ಕೊಟ್ರು ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಆಳುಪಾರಸರ ವಂಶಾವಳಿ ಎಷ್ಟೋ ಬಾರಿ ಗೊಂದಲಗಳಿಗೂ ಕಾರಣ ಆಗಿತ್ತು. ಅಂದಿನ ಕಾಲಕ್ಕೆ ಸಿಕ್ಕಿರೋದು ಕೂಡ ಆಗಿನ ಕಾಲಕ್ಕೆ ಅವರು ಮಾಡಿದ ಕಾಲಕ್ಕೆ ಶಾಸನಗಳು ಪ್ರಕಟವಾಗಿರ್ಲಿಲ್ಲ. ಹಾಗಾಗಿ ಅವರು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಯ್ತೇನೋ. ಆದ್ರೆ ಅಷ್ಟು ಸಮಸ್ಯೆ ಅಂತ ಇದ್ರೂ ಕೂಡ ಅವರು ಇದ್ದಿದ್ದು ಕೇಂದ್ರ ಶಾಸನ ಇಲಾಖೆಯಲ್ಲಿ. ಅಲ್ಲಿ ಅವರಿಗೆ ಹೆಚ್ಚಿನ ಅನುಕೂಲವಿತ್ತು ಶಾಸನಗಳ ಪರಿಶೀಲನೆ ಎನ್ನುವುದು. ಅದನ್ನು ಅವರು ಗಮನಿಸಿ ಅಲ್ಲಿನ ಪ್ರತಿಯೊಂದು ಶಾಸನವನ್ನು ಆಗಿನ ಕಾಲಕ್ಕೆ, ಅದು ಇನ್ನೂ ಎಷ್ಟೋ ಈಗಲೂ ಪ್ರಕಟವಾಗಿಲ್ಲ, ಆದ್ರೆ ಅಂದು ಎಷ್ಟು ಪ್ರಕಟವಾಗಿತ್ತೋ ಅಷ್ಟು ಶಾಸನಗಳನ್ನ ಗಮನಿಸಿಕೊಂಡು ಮತ್ತೆ ಇಲಾಖೆಯಲ್ಲಿ ಸಂಗ್ರಹವಾಗಿದ್ದ ಶಾಸನಗಳ ಪಡಿಯಚ್ಚನ್ನು ಕೂಡ ಅವರು ಓದಿಕೊಂಡು ಈ ತುಳುನಾಡಿನ ಇತಿಹಾಸ ಕೃತಿಗೆ ಬಳಸ್ಕೊಂಡಿದ್ದಾರೆ. ಇದರಲ್ಲಿ 30 ಮಂದಿ ಆಳುಪಾರಸರ ಆಳ್ವಿಕೆಯ ಕಾಲಮಾನವನ್ನ ಲಿಪಿಶಾಸ್ತ್ರ ಮತ್ತೆ ಬೇರೆ ಬೇರೆ ಆಧಾರಗಳಿಂದ ಗೊತ್ತು ಮಾಡಿರೋದು ತುಂಬಾ ಮಹತ್ವಪೂರ್ಣವಾದದ್ದು ಅಂತ ಒತ್ತಿ ಹೇಳಬೇಕಾಗಿದೆ. ಅಷ್ಟೇ ಅಲ್ದಿರ ಈ ತುಳುನಾಡು ಪ್ರದೇಶ ಪರಶುರಾಮ ಸೃಷ್ಟಿ ಅಂತ ಪ್ರತೀತಿ ಮತ್ತೆ ಅದಕ್ಕೆ ಪೂರಕವಾಗೂ ಇದೆ. ಸತಿಯಪುತ್ತ ಅನ್ನೋ ಉಲ್ಲೇಖ ಬರುತ್ತೆ ಶಾಸನಗಳಲ್ಲಿ, ಅವೆಲ್ಲ ನಾವು ಗಮನಿಸ್ಬೇಕಾಗತ್ತೆ. ಪರಶುರಾಮನ ಕೊಡಲಿ ಅನ್ನೋದು ಕಬ್ಬಿಣ ಯುಗದ ಜನರ ಕೊಡಲಿಗಳ ಸಂಕೇತ ಆಗಿರ್ಬೇಕು. ಕಾಡುಗಳಿಂದ ತುಂಬೋಗಿದ್ದ ಈ ಪ್ರದೇಶವನ್ನ ಕೊಡಲಿಗಳ ಸಹಾಯದಿಂದ ವಾಸಯೋಗ್ಯವನ್ನಾಗಿ ಮಾಡಿದ್ದಾರೆ ಅನ್ನುವ ಐತಿಹ್ಯವನ್ನ ಈ ಪರಶುರಾಮ ಸೃಷ್ಟಿ ಎನ್ನುವ ಮಾತು ಸೂಚಿಸ್ತಾ ಇರಬಹುದು ಅಂತ ಕೆ.ವಿ. ರಮೇಶ್ ಅವರು ಅಂದಿಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಅಷ್ಟೇ ಅಲ್ದಿರ ಸಂಗಮ್ ಸಾಹಿತ್ಯದಲ್ಲಿ ದೊರಕುವ ವಿವರಗಳನ್ನು ಕೂಡ ತುಳುನಾಡಿನ ಇತಿಹಾಸವನ್ನು ಪುನಃ ರಚಿಸುವಲ್ಲಿ ಅವರು ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಆದ್ರೆ ಸಂಗಮ್ ಸಾಹಿತ್ಯದ ವಿಷಯದಲ್ಲಿ ಈಗಲೂ ಕೂಡ ಗೊಂದಲಗಳು ಏನು ನಮಗ್ ತಪ್ಪಿದ್ದಲ್ಲ. ಒಬ್ರು ಕ್ರಿಸ್ತ ಪೂರ್ವ ಅಂತಂದ್ರೆ ಒಬ್ರು ಕ್ರಿಸ್ತ ಶಕ ಅಂತ. ಆದ್ರೆ ಅದು ನಿಜವಾದ ದಿನ ತೇದಿ ಏನ್ ಹೇಳಬಹುದು ಅನ್ನೋದ್ರ ಮೇಲೆ ಈಗಲೂ ಗಲಾಟೆಗಳೇ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಈಚೆಗೆ ಸಂಗಮ್ ಸಾಹಿತ್ಯದ ಕೃತಿಗಳಲ್ಲಿ ಬರುವ ತುಳುನಾಡಿನ ವಿವರಗಳನ್ನ ಒಂದೆಡೆ ಸಂಕಲಿಸಿರುವ ಒಂದು ಕೃತಿ ಪ್ರಕಟವಾಗಿದೆ. ಚೀನಿಮಲೈ ವೆಂಕಟಸ್ವಾಮಿ ಎನ್ನುವರು ತಮಿಳಲ್ಲಿ ಬರೆದಿದ್ದ ಕೃತಿಯನ್ನ ಶ್ರೀ ಕೃಷ್ಣ ಭಟ್ ಅರ್ತಿಕಜೆ ಅವರು ಕನ್ನಡಕ್ಕೆ ತಂದಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯಿಂದ ಅದು ಪ್ರಕಟವಾಗಿದೆ ಕೂಡ. ಅಂತಹ ವಿವರಗಳನ್ನು ಅವರು ಬಹಳ ಹಿಂದೆಯೇ ಯಾರು ಕೆ.ವಿ. ರಮೇಶ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಅಷ್ಟೇ ಅಲ್ದಿರ ಅಶೋಕನ ಶಿಲಾಶಾಸನದಲ್ಲಿ ಪ್ರಸ್ತಾಪಿತವಾಗಿರುವಂತಹ ಸತಿಯಪುತ್ರ ಅನ್ನೋದು ತುಳುನಾಡಿಗೆ ಅನ್ವಯಿಸುವ ಹೆಸರು ಅಂತ ವಿನ್ಸೆಂಟ್ ಸ್ಮಿತ್ ಮೊದಲಾದ ವಿದ್ವಾಂಸರು ಹೇಳಿದ್ರು. ಇದನ್ನ ಕೆ.ವಿ. ರಮೇಶ್ ಅವರು ಸಮರ್ಥಿಸಿದ್ದಾರೆ. ಮತ್ತೆ ವಿಜಯನಗರದ ಆಳ್ವಿಕೆಯ ವಿವರಗಳನ್ನು ನೀಡುವ ಸಂದರ್ಭದಲ್ಲೂ ಬಾರಕೂರು ಮತ್ತು ಮಂಗಳೂರು ರಾಜ್ಯಗಳ ಆಡಳಿತವನ್ನು ನಡೆಸಿದ ಸುಮಾರು 100 ಮಂದಿ ವಿಜಯನಗರದ ರಾಜ್ಯಪಾಲರ ಹೆಸರುಗಳು ಮತ್ತು ಅವರುಗಳ ಆಳ್ವಿಕೆಯ ಕಾಲವನ್ನ ಈ ಕೃತಿನಲ್ಲಿ ಶಾಸನಗಳ ಆಧಾರದಿಂದ ಅವರು ಕಟ್ಟಿಕೊಟ್ಟಿದ್ದಾರೆ. ಅಷ್ಟೇ ಅಲ್ದಿರ ತುಳುನಾಡಿನ ವಿವಿಧ ಪ್ರದೇಶವನ್ನು ಆಳಿದ ಚೌಟರು, ಬಂಗರು, ಅಜಿಲರು ಮುಂತಾದಂತಹ ರಾಜಮನೆತನಗಳ ಇತಿಹಾಸವನ್ನು ಈ ಪುಟ್ಟ ಕೃತಿನಲ್ಲಿ ಅಡಕ ಮಾಡಿದ್ದಾರೆ ಕೆ.ವಿ. ರಮೇಶ್ ಅವರು. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಸನಗಳನ್ನು ಬಳಸಿಕೊಂಡಿರುವ ನಿಕೃಷ್ಟತೆ, ನಿರ್ದಿಷ್ಟತೆ ಬೇರೆಡೆ ಕಾಣಸಿಕ್ಕೋದಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಲಿಪಿಶಾಸ್ತ್ರದ ಆಧಾರದ ಮೇಲೆ ಎಷ್ಟೋ ಅತೇದಿ ಶಾಸನಗಳನ್ನೆಲ್ಲಾನು, ತೇದಿಯೇ ಇಲ್ಲದಿರುವ ಶಾಸನಗಳನ್ನೆಲ್ಲ ಅವರು ಗಮನಿಸಿ ಅದಕ್ಕೆ ತೇದಿಯನ್ನು ಸೂಚಿಸಿದ್ದಾರೆ ಲಿಪಿಶಾಸ್ತ್ರದ ಹಿನ್ನೆಲೆಯಲ್ಲಿ. ಇದರಿಂದ ಈ ಕೃತಿ ಹೆಚ್ಚು ಅಧಿಕೃತವಾದುದು ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಸಾಹಿತ್ಯ ಮತ್ತೆ ಬೇರೆ ಆಧಾರಗಳನ್ನ ಇಲ್ಲಿ ಪರಿಗಣಿಸಿರೋದು ಕೇವಲ ಎಲ್ಲೋ ಒಂದ್ ಕಡೆ ಅಷ್ಟೇ. ಒಂದ್ ಕಡೆ ಅಂದ್ರೆ ಕೇವಲ 1% ಮಾತ್ರ ಅಂತ ನಾನು ಹೇಳಬೇಕಾಗಿದೆ. ಶಾಸನಗಳನ್ನೇ ಆಧರಿಸಿ ಬರೆದಿರುವ ಕೃತಿ ಇದು ಪ್ರಧಾನವಾಗಿ. ಮತ್ತೆ ಎ ಹಿಸ್ಟ್ರಿ ಆಫ್ ಸೌತ್ ಕೆನರಾ ಅನ್ನುವ ಮತ್ತೊಂದು ಕೃತಿ ಇಂಗ್ಲಿಷ್ ನಲ್ಲಿ ರಚಿತವಾಗಿದೆ. ಹಾಗೆ ನೋಡಕ್ ಹೋದ್ರೆ ಈ ಕೃತಿ ಮೂಲತಃ ರಚಿತವಾಗಿರೋದು ಇಂಗ್ಲಿಷ್ ಅಲ್ಲೇನೆ, ಹಿಸ್ಟ್ರಿ ಆಫ್ ಸೌತ್ ಕೆನರಾ. ಇದರ ಆಧಾರದ ಮೇಲೆಯೇ ರೂಪುಗೊಂಡ ಕೃತಿ ತುಳುನಾಡಿನ ಇತಿಹಾಸ. ಈ ಕೃತಿಯಲ್ಲಿ ಅವರು ಎಷ್ಟೋ ಪ್ರಸ್ತಾಪ ಮಾಡಕ್ ಸಾಧ್ಯ ಆಗದೆ ಇದ್ದಂತಹ, ಅಂದ್ರೆ ತುಳುನಾಡಿನ ಇತಿಹಾಸದಲ್ಲಿ ಅವರು ಸಂಗ್ರಹ ಮಾಡಿ ಹೇಳಕ್ ಆಗದೆ ಇರುವಂತಹ ವಿವರಗಳನ್ನೆಲ್ಲ ವಿಸ್ತಾರವಾಗಿ ಉಲ್ಲೇಖಿಸಿದ್ದಾರೆ. ಮತ್ತು
ಹಿಂದಿನ ಕೃತಿಗಳಲ್ಲಿ ಎಷ್ಟೋ ಬಾರಿ ಏನಾಗ್ತಿತ್ತು ಅಂತಂದ್ರೆ, ಅಂದ್ರೆ ಕೆ ವಿ ರಮೇಶರ ಕೃತಿಗಿಂತ ಮೊದಲು ಬಂದಿರುವ ಕೃತಿಗಳಲ್ಲಿ ಆಗ ಸಿಕ್ಕ ಮಾಹಿತಿ ಮತ್ತೆ ಗೊಂದಲಗಳು ಎಲ್ಲಾ ಸೇರಿ ರಾಜರುಗಳ ಆಳ್ವಿಕೆ ಮತ್ತೆ ಆಳ್ವಿಕೆಯ ಜೊತೆಗೆ ಆರ್ಥಿಕ ಸ್ಥಿತಿಗತಿ ಇತ್ಯಾದಿಗಳ ಬಗ್ಗೆ ತುಂಬಾ ಗೊಂದಲಗಳಿರ್ತಾ ಇತ್ತು. ಆ ಗೊಂದಲಗಳು ಆಮೇಲೆ ಐತಿಹ್ಯಗಳ ಮೇಲೇನು ಇತಿಹಾಸ ರಚನೆಯಾಗಿ ಎಲ್ಲವೂ ಐತಿಹ್ಯಗಳ ಮೇಲೆಯೇ ರಚನೆಯಾದ ಪರಿಣಾಮ ಏನಾಗೋಗಿತ್ತು ಅಂತಂದ್ರೆ, ಎಷ್ಟೋ ಬಾರಿ ಇದಕ್ಕೆ ಬೇರೆ ಸಾಮಗ್ರಿನೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಗೊಂದಲಗಳುಂಟಾಗಿತ್ತು. ಅದನ್ನ ಕೆ ವಿ ರಮೇಶ್ ಅವರು ಈ ಕೃತಿಯಲ್ಲಿ ಪರಿಹರಿಸಿಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಒತ್ತಿ ಹೇಳಬೇಕಾಗಿದೆ. ಮತ್ತೆ ಇದೆರಡೂ ಅವರ ಪ್ರಧಾನವಾದ ಕೃತಿಗಳು. ತುಳುನಾಡಿನ ಇತಿಹಾಸವನ್ನು ಪುನಾರಚಿಸುವಲ್ಲಿ ನಮಗೆ ಸಿಕ್ಕುವಂತಹ ಅತ್ಯಂತ ಅಚ್ಚುಕಟ್ಟಾದ ಕೃತಿಗಳಲ್ಲಿ ಮೊದಲನೇದು ಸಾಲೆತ್ತೊರೆ ಅವರ ಹಿಸ್ಟರಿ ಆಫ್ ಕರ್ನಾಟಕ ತುಳುವಾಸ್ ಅನ್ನೋದು. ಸಾಲೆತ್ತೊರೆ ಅವರ ಕಾಲಕ್ಕೆ ಸಾಮಗ್ರಿಯೂ ಹೆಚ್ಚಿಗೆ ಸಿಕ್ಕಿಲ್ಲದೆ ಇದ್ದಿದ್ರಿಂದ ಅವರು ಬರೆದಿರೋದು ಎಷ್ಟೋ ವಿವರಗಳು ಸದೋಷವಾಗಿವೆ ಅನ್ನೋದು ಅಷ್ಟೇ ನಿಜ. ಅನಂತರ ಸುಮಾರು ಬಂದಿದೆ, ಶೀನಪ್ಪ ಹೆಗಡೆ ಅವರದು ಬಂದಿದೆ, ಮುಂತಾದ ಹಲವರು ವಿದ್ವಾಂಸರು ಬಂದಿದೆ. ಗಣಪತಿ ರಾವೈಗಳ ಅವರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಎನ್ನುವ ಕೃತಿನೂ ಪ್ರಕಟವಾಗಿದೆ. ಆಮೇಲೆ ಪಿ ಗುರುರಾಜ ಭಟ್ಟರ, ಪಾದೂರು ಗುರುರಾಜ ಭಟ್ಟರ ಕೃತಿ ಬೃಹತ್ ಕೃತಿ ತುಳುವ ಹಿಸ್ಟರಿ ಅಂಡ್ ಕಲ್ಚರ್, ಈ ಕ್ಷೇತ್ರದ ಒಂದು ಮೈಲಿಗಲ್ಲು ಕೃತಿ ಅದು. ಅದರಲ್ಲಿ ಗುರುರಾಜ ಭಟ್ಟರು ಎಷ್ಟೋ ವಿವರಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಹೇಳೋದಕ್ಕೆ ತಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸಿದ್ರು. ಅನಂತರ ಕೆ ವಿ ರಮೇಶ್ ಅವರು ಆ ಕೃತಿಗೆ ಪೂರಕವಾಗಿ ಅನ್ನೋ ತರಬೇತಲ್ಲೇನೆ, ಮತ್ತೆ ಅದು ಇನ್ನೊಂದು ತುಳುವ ಹಿಸ್ಟರಿ ಅಂಡ್ ಕಲ್ಚರ್ ಪ್ರಕಟವಾದದ್ದೇ 1975ರಲ್ಲಿ. ರಮೇಶ್ ಅವ್ರದ್ದು ಅದಕ್ಕೆ ಮುಂಚೆನೆ ಪ್ರಕಟವಾಗಿತ್ತು. ಆದ್ರೆ ಎರಡು ಕೃತಿಗಳನ್ನು ನಾವು ಹೋಲಿಸಿದಾಗ ರಾಜರ ಆಳ್ವಿಕೆಯ ವಿವರಗಳು, ಕಾಲಮಾನಗಳು ಎಷ್ಟೋ ಗುರುರಾಜ ಭಟ್ಟರ ಕೃತಿಯಲ್ಲಿನ ವಿವರಗಳಿಗಿಂತ ಪರಿಷ್ಕೃತವಾದುದಾಗಿದೆ ಅಂತ ನಾನು ಹೇಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ತುಳುನಾಡಿನ ಇತಿಹಾಸ ಮತ್ತೆ ಹಿಸ್ಟರಿ ಆಫ್ ಸೌತ್ ಕೆನರಾ ಎನ್ನುವ ಈ ಎರಡು ಕೃತಿಗಳಿಗೂ ತುಂಬಾ ಐತಿಹಾಸಿಕ ಮೌಲ್ಯವಿದೆ ಅಂತ ನಾನು ಇಲ್ಲಿ ಹೇಳಬೇಕಾಗಿದೆ. ಅನಂತರ 1985ರಲ್ಲಿ ಕೆ ವಿ ರಮೇಶ್ ಅವರು ಮತ್ತು ಅವರ ಸಹೋದ್ಯೋಗಿಗಳಾಗಿದ್ದ ಎಂ ಜೆ ಶರ್ಮಾ ಅವರು ಇಬ್ಬರೂ ಸೇರಿ ತುಳುನಾಡಿನ ಅರಸು ಮನೆತನಗಳು ಮತ್ತು ಧರ್ಮ ಸಮನ್ವಯ ಎನ್ನುವ ಈ ಒಂದು ಪುಟ್ಟ ಪುಸ್ತಿಕೆಯನ್ನ ರಚನೆ ಮಾಡಿದ್ದಾರೆ. ಈ ಕೃತಿ ಪ್ರಧಾನವಾಗಿ ಆಧಾರಿತವಾಗಿರೋದು ಅವರ ಹಿಸ್ಟರಿ ಆಫ್ ಸೌತ್ ಕೆನರಾ ಕೃತಿಯಿಂದಲೇ ಅಂತ ನಾನು ಹೇಳಬೇಕಾಗಿದೆ. ಆಮೇಲೆ ಅವರು ದ ಹಿಸ್ಟರಿ ಆಫ್ ಸೌತ್ ಕೆನರಾ ಅನ್ನ ಮಾಡಿದಾಗ ಅವರು ಎಷ್ಟೋ ಶಾಸನಗಳು ಪ್ರಕಟವಾಗಿರ್ಲಿಲ್ಲ. ಪ್ರಕಟವಾಗಿರೋದು ಕೂಡ ಒಂದು ಕಡೆ ವ್ಯವಸ್ಥಿತವಾಗಿ ದೊರಕ್ತಾ ಇರಲಿಲ್ಲ. ನಮಗೆ ತುಳುನಾಡಿನ ಶಾಸನಗಳು ಮೊದಲ ಬಾರಿಗೆ ಪ್ರಕಟವಾಗಿರದೆ ಅಂತ ಹೇಳಬೇಕಾದ್ದು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವಾಲ್ಯೂಮ್ 7 ನಲ್ಲಿ ಅಂತ ಹೇಳಬೇಕಾಗಿದೆ. ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವಾಲ್ಯೂಮ್ 7 ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಶಾಸನಗಳು ಪ್ರಕಟವಾಗಿದೆ ತುಳುನಾಡಿಂದು. ಆಮೇಲೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸೀರೀಸ್ ಅಲ್ಲಿ ಸುಮಾರು ಬಂದಿದೆ. ಈಚೆಗೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸೀರೀಸ್ ಅಲ್ಲೇನೆ 27ನೇ ಸಂಪುಟ ಪ್ರಕಟವಾಗಿದ್ದು ಅದರಲ್ಲಿಯೂ ಅನೇಕ ಶಾಸನಗಳು ಪ್ರಕಟವಾಗಿದೆ. ಇದನ್ನ ಬಿಟ್ರೆ, ಈ ಪ್ರಧಾನವಾದ ಸಂಪುಟಗಳನ್ನು ಬಿಟ್ರೆ ಲೇಖನ ರೂಪದಲ್ಲಿ ಪ್ರಕಟವಾಗಿರೋದು ಸುಮಾರಿದೆ. ಅಂದ್ರೆ ತಮ್ಮ ಲೇಖನಗಳಲ್ಲಿ ಎಷ್ಟೋ ಮಂದಿ ಸಂಶೋಧಕರು ಶಾಸನಗಳನ್ನ ಪ್ರಕಟಿಸಿದ್ದಾರೆ. ಈಗಲೂ ಹುಡುಕ್ತಾನೆ ಇದ್ದಾರೆ, ಪ್ರಕಟವಾಗ್ತಾನೆ ಇದೆ. ಇನ್ನಾನು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳ ಶಾಸನ ಸಂಪುಟಗಳು ಪ್ರಕಟವಾಗಿಲ್ಲ ಅಂತ ವಿಷಾದದಿಂದ ಹೇಳಬೇಕಾಗಿದೆ. ಇರ್ಲಿ, ಕೆ ವಿ ರಮೇಶ್ ಅವರು ಈ ಕೊರತೆಯನ್ನು ಮನಗಂಡು ತುಳುನಾಡಿನ ಶಾಸನಗಳು ಎನ್ನುವ ಒಂದು ಚಿಕ್ಕ ಸಂಪುಟವನ್ನು ಹೊರತಂದ್ರು. ಇದನ್ನ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು ಹೊರತಂದಿದ್ದಾರೆ. ಈ ಕೃತಿ 1978ರಲ್ಲಿ ಪ್ರಕಟವಾಯಿತು. ಇದರಲ್ಲಿ ಪ್ರಾಚೀನ ಶಾಸನಗಳು, ಮಧ್ಯಯುಗೀನ ಶಾಸನಗಳು, ವಿಜಯನಗರ ಕಾಲದ ಶಾಸನಗಳು ಅಂತ 3 ಭಾಗ ಇದೆ. ಒಟ್ಟು ನೋಡಿ, ಇದೇ ಆಕೃತಿ 93 ಶಾಸನಗಳಿಂದ ಕೂಡಿರುವ ಸಂಪುಟ ಇದಾಗಿದೆ. ಈ ಸಂಪುಟದಲ್ಲಿ ತುಳುನಾಡಿನ ಶಾಸನ ವೈವಿಧ್ಯ ಮುಂತಾದವುಗಳನ್ನ ಸಂಶೋಧಕರು ಅಂದ್ರೆ ಯಾರು, ಕೆ ವಿ ರಮೇಶ್ ಅವರು ಮತ್ತೆ ಎಂ ಜೆ ಶರ್ಮಾ ಅವರು ಇದರ ಸಂಪಾದಕರು, ಇಬ್ಬರೂ ಮನಗಾಣಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳಬೇಕಾಗಿದೆ. ಇದರಲ್ಲಿ ಎಷ್ಟೋ ಶಾಸನಗಳ ಮೊದಲ ಪ್ರಕಟಣೆಯ ವಿವರಗಳು ಸಿಕ್ಕತ್ತೆ, ಮತ್ತೆ 93 ಶಾಸನಗಳು ಕನಿಷ್ಠ ಒಂದು ಕಡೆಯಾದ್ರೂ ಸಿಕ್ಕತ್ತೆ ಅನ್ನೋದು ನಮಗ್ ಸಮಾಧಾನ ಸಂಗತಿ. ತುಳುನಾಡಿನ ಅತ್ಯಂತ ಪ್ರಾಚೀನ ಶಾಸನ ಅಂತ ಹೆಸರು ಪಡ್ಕೊಂಡಿರುವಂತಹ ಮೊದಲನೆಯ ಆಳುವರಸನ ವಡ್ಡರ್ಸೆ ಶಾಸನ, ಮತ್ತೆ ಪೊಳಲಿ ಅಮ್ಮುಂಜೆಯ ಶಾಸನ, ಎರಡನೇ ಆಳುವರಸನ ಬೆಳ್ಮಣ್ಣು ಶಾಸನ,
ಆಳುವರಸನ ಉದ್ಯಾವರ ಶಾಸನ, ಚಿತ್ರವಾಹನನ ಉದಿಯಾವರ ಶಾಸನ, ರಣಸಾಗರನ ಕೋಟೆ ಶಾಸನ, ಈ ರೀತಿಯಾಗಿ ಆರಂಭ ಕಾಲದ ಆಳುಪರು ಮತ್ತೆ ಅನಂತರ ಕಾಲದ ಆಳುಪರು ಇಬ್ಬರ ಶಾಸನಗಳು ಮತ್ತೆ ವಿಜಯನಗರ ಕಾಲದ ಶಾಸನಗಳು ಇವೆಲ್ಲವನ್ನೂ ಇದರಲ್ಲಿ ಸಂಕಲಿಸಿದ್ದಾರೆ. ಒಟ್ಟು 93 ಶಾಸನಗಳಿದೆ. ತಾಮ್ರ ಶಾಸನ ಮತ್ತೆ ಶಿಲಾಶಾಸನಗಳು ಸೇರಿ 93 ಶಾಸನಗಳಿದೆ ಇದರಲ್ಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈ ರೀತಿಯಾಗಿ ಒಂದು ಒಳ್ಳೆಯ ಶಾಸನ ಸಂಪುಟವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟವರು ಕೆ.ವಿ. ರಮೇಶ್ ಅವರು. ಇದು ಒಂದು ಅವರ ಕೃತಿಗಳ ವಿವರ. ಅಂದ್ರೆ ಪ್ರಧಾನವಾಗಿ ಅವರು ಬರೆದಿರುವಂತಹ ಕೃತಿಗಳು ಯಾವ್ಯಾವುದು ಅಂತಂದ್ರೆ, ತುಳುನಾಡಿನ ಇತಿಹಾಸ 1968ರಲ್ಲಿ ಪ್ರಕಟವಾದ್ದು. ಅನಂತರ ಅವ್ರದ್ದು ಎ ಹಿಸ್ಟ್ರಿ ಆಫ್ ಸೌತ್ ಕೆನರಾ 1970ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಪ್ರಕಟವಾದ ಇಂಗ್ಲಿಷ್ ಕೃತಿ. ಅನಂತರ ತುಳುನಾಡಿನ ಅರಸುಮನೆತನಗಳು ಮತ್ತು ಧರ್ಮ ಸಮನ್ವಯ ಎನ್ನುವ ಕೃತಿ. ಇದು ಎಂ.ಜೆ. ಶರ್ಮಾ ಅವರ ಜೊತೆಗೂಡಿ ಅವರು ಬರೆದ ಕೃತಿ 1985ರಲ್ಲಿ ಧರ್ಮಸ್ಥಳದಿಂದ ಪ್ರಕಟವಾಗಿದೆ. ಇದರ ಅನಂತರ ಅವರದು ಸಂಪಾದಿತ ಕೃತಿಗಳಲ್ಲಿ ಪ್ರಮುಖವಾದ್ದು ಅಂತಂದ್ರೆ ತುಳುನಾಡಿನ ಶಾಸನಗಳು. ಇವಿಷ್ಟೂನು ಅವರು ತುಳುನಾಡಿಗೆ ಸಂಬಂಧಪಟ್ಟಂತೆ ಮಾಡಿರುವ ಪ್ರಧಾನವಾದ ಪುಸ್ತಕ ರೂಪದ ಕೆಲಸಗಳು. ಇದನ್ನು ಹೊರತುಪಡಿಸಿ ಅವರು ಇವಾಗ ಬೇರೆ ಬೇರೆ ಕೃತಿಗಳಲ್ಲಿ ಮತ್ತೆ ಲೇಖನಗಳಲ್ಲಿ ಹೇರಳವಾಗಿ ಬರೆದಿರೋದುಂಟು. ಅವುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೂಡ ಇಲ್ಲಿ ನಾವು ಮಾಡ್ಕೊಳ್ಳೋಣ. ಇವಾಗ ಚಾಲುಕ್ಯಾಸ್ ಆಫ್ ವಾತಾಪಿ ಎನ್ನುವ ಒಂದು ಕೃತಿ ಇಂಗ್ಲಿಷ್ ನಲ್ಲಿ ಪ್ರಕಟವಾಗಿದೆ 1984ರಲ್ಲಿ. ಇದೊಂದು ವಿನೂತನ ವಿಶಿಷ್ಟ ಮಾದರಿಯ ಕೃತಿ. ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಾದಾಮಿ ಚಾಲುಕ್ಯರ ಅಷ್ಟು ಶಾಸನಗಳನ್ನು ಅವರು ಸಮಗ್ರವಾಗಿ ಬಳಸಿಕೊಂಡು ಎಷ್ಟೋ ಹೊಸ ವ್ಯಾಖ್ಯಾನಗಳನ್ನು ಕೊಟ್ಟಿರುವುದು ಗಮನಾರ್ಹ ಅಂಶ. ಒಂದು ಸ್ವಾರಸ್ಯ ಹೇಳಬೇಕು, ಮಾರಟೂರು ತಾಮ್ರ ಶಾಸನದ್ದು ಅವರೇ ಮೊದಲನೇ ವಿಕ್ರಮಾದಿತ್ಯಂದಿರ್ಬೇಕು ಅಂತ ಹೇಳಿದ್ರು. ಆಮೇಲೆ ಅವರೇ ಅದನ್ನ ತಿದ್ಕೊಂಡು ಇಲ್ಲ ಇದು ಎರಡನೇ ಪುಲಿಕೇಶಿದಿರ್ಬೇಕು ಅಂತಾನು ಹೇಳಿದ್ರು. ಮತ್ತೆ ಮೂರನೇ ಸಲ ಎಲ್ಲಾನು ನಾನು ಹಿಂದೆ ಹೇಳಿರೋದು ಯಾವ್ದು ತೃಪ್ತಿಕರವಾಗಿಲ್ಲ ಅಂತ ಅದು ಮಂಗಳೇಶಂದಿರ್ಬೇಕು ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆ.ವಿ. ರಮೇಶ್ ಅವರು. ಇದು ಅದರಲ್ಲಿ ಬರುವ ಮಂಗಳಾಪುರ ಅಂತಂದ್ರೆ ಮಂಗಳೂರು ಅಂತ ಅವರು ಸಾಧಾರವಾಗಿ ತೋರಿಸಿಕೊಟ್ಟಿದ್ದಾರೆ. ಇದು ಒಂದು ಪ್ರಮುಖವಾದ ವಿಷಯ. ಚಾಲುಕ್ಯಾಸ್ ಆಫ್ ವಾತಾಪಿನಲ್ಲಿ ಚಾಲುಕ್ಯರಿಗೂ ಮತ್ತೆ ಆಳುಪರಿಗೂ ಇದ್ದ ಸಂಬಂಧಗಳೇನು, ಮತ್ತೆ ಚಾಲುಕ್ಯರ ಆಳ್ವಿಕೆ ಎಲ್ಲೆಲ್ಲಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ವಿವೇಚಿಸಿದ್ದಾರೆ. ಆಮೇಲೆ ಕರ್ನಾಟಕ ಶಾಸನ ಸಮೀಕ್ಷೆ ಎನ್ನುವ ಒಂದು ಪುಟ್ಟ ಕೃತಿ ನೋಡಿ, ಇದೇ ಆ ಕೃತಿ. ಈ ಕೃತಿಯಲ್ಲಿ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ ಉಪನ್ಯಾಸಗಳು ಸಂಕಲಿತವಾಗಿದೆ. ಈ ಉಪನ್ಯಾಸಗಳಲ್ಲಿ ಅವರದು ಒಟ್ಟು ಕರ್ನಾಟಕದ ಶಾಸನಗಳು, ಮತ್ತೆ ಭಾರತದ ಇತಿಹಾಸ ಮತ್ತು ಶಾಸನ ಸಾಮಗ್ರಿ, ಆಮೇಲೆ ಕರ್ನಾಟಕದ ಇತಿಹಾಸ ಮತ್ತು ಶಾಸನ ಸಾಮಗ್ರಿ, ಮತ್ತೆ ಕರ್ನಾಟಕ ಮತ್ತು ಹೊರನಾಡಿನ ಶಾಸನಗಳು ಅನ್ನುವ 3 ಪ್ರಧಾನ ಅಧ್ಯಾಯಗಳಿದೆ. ಇದರಲ್ಲಿ ಎಷ್ಟೋ ಕಡೆ ಅವರು ತುಳುನಾಡು ಮತ್ತು ಆಳುಪರ ಶಾಸನಗಳ ಬಗೆಗೆ ಪ್ರಸ್ತಾಪಿಸಿ ಅದರ ಶುದ್ಧ ಪಾಠಗಳ ಕಡೆ ಗಮನ ಸೆಳೆದಿದ್ದಾರೆ. ಅದರನ್ನ ನಾವು ಗಮನಿಸಬೇಕು. ಯಾಕೆ ಅಂತಂದ್ರೆ ಈಗ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ತುಳುನಾಡು ಅಂದ್ರೆ ನಾವ್ ಅನ್ಕೊಳ್ಳೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸೀಮಿತ. ಸರಿ, ಆ ಸೀಮಿತ ಅಂತ ಇವಾಗ ನಾವು ತಿಳ್ಕೊತಾ ಇದೀವಿ ಬಿಡಿ. ಆದ್ರೆ ಈಗ ಶೃಂಗೇರಿಯ ಸಮೀಪದ ಕಿಗ್ಗದಲ್ಲಿ ಆಳುಪ ಚಿತ್ರವಾಹನನ ಶಾಸನ ಇದೆ 7ನೇ ಶತಮಾನದ್ದು. ಈಗ ಅದರದ್ದು ನಾವು ತಗೋಬೇಕಲ್ವೇ? ತುಳುನಾಡಿನ ಇತಿಹಾಸದಲ್ಲಿ ರಮೇಶ್ ಅವರು ಅದನ್ನೆಲ್ಲಾ ಗಮನಿಸಿ ತುಂಬಾ ಸೊಗಸಾದ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಇದೊಂದು ಅತ್ಯಂತ ಅಪರೂಪದ ಕೃತಿ, ತುಂಬಾ ಸೊಗಸಾದ ಭಾಷೆ ಇದು ಈ ಕೃತಿ. ಇದನ್ನ ಗಮನಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಒತ್ತಿ. ಇದಾದ ಮೇಲೆ ಅವರದು ನಾನು ಆಗ್ಲೇನೆ ಹೇಳ್ದಂಗೆ ಲೇಖನ ರೂಪದ ಬರಹಗಳೇ ಹೆಚ್ಚು. ಅದರಲ್ಲೂ ನೋಡಿ ಒಂದಾಗೊಂದು ಓದ್ಕೊಂಡು ಹೋಗ್ತೀನಿ. ನಾನು ಮೊದಲೇ ಹೇಳ್ದಂಗೆ ವಿಜಯನಗರ ಕಾಲದ ತುಳುನಾಡು ಇದು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾದ ಅವರ ಮೊದಲ ಲೇಖನವೂ ಹೌದು. ತುಳುನಾಡಿನ ಇತಿಹಾಸವನ್ನೇ ಅವರು ಬರೆದಿರೋದು ಅತ್ಯಂತ ಗಮನಾರ್ಹ. ಮತ್ತೆ ಅನಂತಪುರದ ತುಳು ಶಾಸನ, ಕಾಸರಗೋಡಿನ ಅನಂತಪುರದ ತುಳು ಶಾಸನವನ್ನ ಅವರು ಮೊದಲ ಬಾರಿ ಸಂಪಾದಿಸಿ ಪ್ರಕಟಿಸಿದ್ರು. ಇಲ್ಲಿ ಸ್ವಲ್ಪ ಹಲವಾರು ಸಂದಿಗ್ಧಗಳಾಗಿದೆ ಇವತ್ತು.
ನಮ್ಮಲ್ಲಿ ಭಾಷೆ ಬೇರೆ ಲಿಪಿ ಬೇರೆ ಅನ್ನೋದನ್ನ ನಾವು ಗಮನಿಸಬೇಕು. ಭಾಷೆಗೂ ಲಿಪಿಗೂ ತಳುಕಾಕಿ ನಾವು ಮಾಡ್ತಾ ಇರೋ ಕೆಲಸ ಇವತ್ತು ವಿಚಿತ್ರವಾಗಿದೆ. ಉದಾಹರಣೆಗೆ ಒಂದೆರಡು ಮಾತಲ್ಲ, ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಇಲ್ಲಿ ಯಾರನ್ನು ಟೀಕ್ಸೋದು ಅಂತದ್ದೆಲ್ಲ ಅಲ್ಲ ಈ ವಿಷಯ, ವಸ್ತುನಿಷ್ಠವಾಗಿ ಹೇಳಬೇಕು ನಾವು. ಬ್ರಾಹ್ಮಿ ಭಾಷೆ ಅಲ್ಲ, ಲಿಪಿ ಇದು. ಆದ್ರೆ ಕೆಲವರು ಇಲ್ಲ ಬ್ರಾಹ್ಮಿ ಭಾಷೆ ಅಂತ ಹೇಳ್ತಾರೆ. ಅದು ಲಿಪಿ, ಬ್ರಾಹ್ಮಿ ಭಾಷೆಯಲ್ಲ, ಲಿಪಿ. ಕನ್ನಡಕ್ಕೆ ಸ್ವಂತ ಲಿಪಿ ಇದೆ, ಸಂಸ್ಕೃತ ಭಾಷೆಗೆ ತನ್ನದೇ ಆದ ಲಿಪಿ ಇಲ್ಲ. ಅದನ್ನ ಮೊದಲು ಬ್ರಾಹ್ಮಿ ಲಿಪಿನಲ್ಲಿ ಬರಿತಾ ಇದ್ರು, ಬೇರೆ ಬೇರೆ ಲಿಪಿಗಳಲ್ಲಿ ಬರಿತಾ ಇದ್ರು. ದೇವನಾಗರಿ ಎಲ್ಲಾದ್ರಲ್ಲೂ ಬರಿಬಹುದಿತ್ತು, ನಾಗರಿ, ದೇವನಾಗರಿ, ನಂದಿನಾಗರಿನಲ್ಲಿ. ಅದೇ ರೀತಿ ಇದು ತುಳು ಶಾಸನ ಅಂದಿರೋದು ಅವರು ತುಳು ಲಿಪಿ ಅಂತ ಬರೀತಾರೆ. ವಾಸ್ತವವಾಗಿ 1000 ವರ್ಷಗಳ ಕಾಲದಲ್ಲಿ ನಮಗೆ ಕರ್ನಾಟಕದಲ್ಲಿ ಯಾವ ಲಿಪಿಗಳು ಬಳಕೆಯಲ್ಲಿತ್ತು ಅಂತ ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳ ಬಲವಾದ ಆಧಾರಗಳಿದೆ ನಮಗೆ. ಅಲ್ಲಿ ತುಳುವನ್ನು ಎಲ್ಲೂ ಒಂದು ಲಿಪಿ ಅಂತ ಪರಿಗಣಿಸಿಲ್ಲ. ಕಾರಣವಿಷ್ಟೇ, ಒಂದು ಭಾಷೆಗೆ ಅದೇ ಹೆಸರಿನ ಲಿಪಿ ಇರಬೇಕು ಅಂತ ಏನು ನಿಯಮ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಅಂದ್ರೆ ಇಲ್ಲಿ ತುಳು ಶಾಸನ ಅನ್ನುವುದು ತುಳು ಭಾಷೆಯ ಶಾಸನ ಅಂತ ಪರಿಗಣಿಸಬೇಕು. ಅದೊಂದು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಇಲ್ಲಿ ಲಿಪಿ ಮತ್ತೆ ಭಾಷೆಯ ಗೊಂದಲಗಳನ್ನ ಹುಟ್ಟು ಹಾಕಿ ನಿಜಕ್ಕೂ ಒಬ್ಬರನ್ನೊಬ್ಬರು ದ್ವೇಷಿಸುವಂತಹ ಬರಹಗಳ ನಡುವೆ ಬರ್ತಾ ಇದೆ. ಅದು ಸರಿಯಲ್ಲ. ಭಾಷೆ ಬೇರೆ ಲಿಪಿ ಬೇರೆ ಅಂತ ನಾನಿಲ್ಲಿ ಒತ್ತಿ ಹೇಳ್ತೀನಿ. ಯಾಕೆಂದ್ರೆ ಈ ವಿಷಯದಲ್ಲಿ ವಸ್ತುನಿಷ್ಠವಾಗಿ ಕೆಲಸ ಆಗಬೇಕು. ಸುಮ್ನೆ ನೋಡಿದ ತಕ್ಷಣ ಈ ತುಳು ಲಿಪಿ ಅಂತ ಮಾತಾಡೋದಲ್ಲ ನಾವು. ತುಳು ಭಾಷೆ ಬೇರೆ, ಲಿಪಿ ಬೇರೆ. ಅದು ತಿಗಳಾರಿ ಲಿಪಿ ಅಂತ ನಮ್ಮ ಪ್ರಾಚೀನರೆಲ್ಲ ಹೇಳಿದ್ರು. ಹಿಂದೆ ಹೇಳಿರೋ ವಾಕ್ಯಗಳನ್ನ ನಾವು ಅರ್ಧಂಬರ್ಧ ಓದ್ಕೊಂಡು ಭಾಷೆ ಲಿಪಿ ವಿಷಯಗಳಲ್ಲಿ ಗೊಂದಲಗಳನ್ನ ಸೃಷ್ಟಿಸೋದು ಸರಿ ಇಲ್ಲ. ತುಳು ಭಾಷೆ ನಿಜವಾಗಲೂ ಪ್ರಾಚೀನ ಭಾಷೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸರಿ, ಅದಕ್ಕೆ ಲಿಪಿಗೂ ಅದಕ್ಕೂ ಏನ್ ಸಂಬಂಧ? ಇಲ್ಲಿ ಭಾಷೆ ಪ್ರಾಚೀನ ಇದ್ಮೇಲೆ ಇನ್ನು ಲಿಪಿ ಯಾವ ಲಿಪಿನಲ್ಲಿ ಬರೆದ್ರೆ ಏನು? ಈ ಕನ್ನಡವನ್ನ ತಿಗಳಾರಿ ಲಿಪಿನಲ್ಲೂ ಬರೆದಿರೋದುಂಟು, ಕನ್ನಡ ಭಾಷೆಯನ್ನ. ದೇವನಾಗರಿ, ನಂದಿನಾಗರಿ ಗ್ರಂಥ ಲಿಪಿಗಳಲ್ಲೂ ಬರೆದಿರೋದುಂಟು. ಹಾಗಾಗಿ ಇಲ್ಲಿ ಭಾಷೆ ಮತ್ತೆ ಲಿಪಿಗಳ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಸಲ್ಲದು, ಅದ್ ನಡೀತಾ ಇದೆ. ಇದರ ಬಗ್ಗೆ ಈಗಾಗಲೇ ಕೆಲವರು ತುಳುನಾಡಿನವರೇ ಆದ ವಿದ್ವಾಂಸರು ಕೂಡ ಗಮನ ಸೆಳೆದಿದ್ದಾರೆ. ಇದನ್ನ ನಾನು ಒತ್ತಿ ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ರಮೇಶ್ ಅವರು ಈ ಬರವಣಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇಣುಕಿರುವಂತಿದೆ. ಅನಂತಪುರದ ತುಳು ಭಾಷೆಯ ಶಾಸನ ಅಂತ ಪರಿಗಣಿಸೋದು ಇದನ್ನ ಹೆಚ್ಚು ಸೂಕ್ತವಾದ್ದು ಅಂತ ನಾನು ಹೇಳಬೇಕಾಗಿದೆ. ಆಮೇಲೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಗೋವಿಂದ ಪೈ ಅವರ, ರಾಷ್ಟ್ರಕವಿ ಮಂಜೇಶ್ವರದ ಗೋವಿಂದ ಪೈ ಅವರ ಸಂಪುಟಗಳನ್ನ ಹೊರತಂದ್ರು. ಅದರಲ್ಲಿ ಕನ್ನಡ ಸಂಪುಟ, ಬೃಹತ್ತಾದ ಕನ್ನಡ ಲೇಖನಗಳ ಸಂಪುಟ ಬಂತು. ಅನಂತರ ಇಂಡಿಯಾನ ಅನ್ನುವ ಹೆಸರಿನ ಇಂಗ್ಲಿಷ್ ಲೇಖನಗಳ ಸಂಪುಟ ಬಂತು. ಇಲ್ಲಿ ಕನ್ನಡ ಲೇಖನಗಳ ಸಂಪುಟ ಬಂದಾಗ ಅದರ ಸಂಪಾದಕರಾದ ಶ್ರೀಯುತ ಹೆರಂಜೆ ಕೃಷ್ಣ ಭಟ್ಟರು ಮತ್ತೆ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅವರು ಒಂದೊಂದು ಲೇಖನಗಳನ್ನು ಗುಂಪಾಗಿ ಮಾಡಿ, ವಿಷಯವಾರು ಗುಂಪಾಗಿ ಮಾಡಿ ಒಂದೊಂದು ಸಮೀಕ್ಷೆಯನ್ನು ಬರೆಸಿದ್ದಾರೆ. ಅದರಲ್ಲಿ ಆ ಸಮೀಕ್ಷೆಯಲ್ಲಿ ಹಲವಾರು ವಿದ್ವಾಂಸರು ಲೇಖನಗಳನ್ನ ಬರೆದಿದ್ದಾರೆ. ಅದರಲ್ಲಿ ತುಳುನಾಡಿನ ಇತಿಹಾಸದ ಬಗೆಗೆ ಗೋವಿಂದ ಪೈಗಳು ಬರೆದಿರುವ ಬರಹಗಳನ್ನು ಕುರಿತು ಸಮೀಕ್ಷಾ ಲೇಖನವನ್ನು ಬರೆದಿರೋರು ಕೆ.ವಿ. ರಮೇಶ್ ಅವರು. ಹಾಗೆಯೇ ಗೋವಿಂದ ಪೈಗಳು ಸಮಗ್ರ ಕರ್ನಾಟಕದ ಇತಿಹಾಸವನ್ನು ಕುರಿತು ಬರೆದಿರುವ ಬರಹಗಳನ್ನು ಕೂಡ ಕುರಿತು ಸಮೀಕ್ಷೆಯನ್ನು ಬರೆದಿರುವವರು ಕೆ.ವಿ. ರಮೇಶ್ ಅವರು. ಅಷ್ಟೇ ಅಲ್ದಿರ ಒಟ್ಟು ಭಾರತದ ಇತಿಹಾಸದ ಬಗ್ಗೆ ಗೋವಿಂದ ಪೈಗಳು ಬರೆದಿರೋ ಬರಹಗಳನ್ನು ಕೂಡ ಸಮೀಕ್ಷಿಸಿಕೊಟ್ಟವರು ಕೆ.ವಿ. ರಮೇಶ್ ಅವರು. ಇದರಲ್ಲಿ ಅವರೊಂದು ಮಾತನ್ನು ಬರೀತಾರೆ ಕೆ.ವಿ. ರಮೇಶ್ ಅವರು. ಗೋವಿಂದ ಪೈಗಳಂತಹ ವಿದ್ವಾಂಸರು ದುರ್ಲಭ. ಅವರು ಎಲ್ಲೆಲ್ಲಿಂದ ಸಾಮಗ್ರಿಗಳನ್ನ ತಂದು ಕೂಡಿಸ್ತಾರೆ ಎನ್ನುವುದೇ ಆಶ್ಚರ್ಯಕರ. ಮತ್ತೆ ನಮ್ಮಲ್ಲಿ 50-60 ವರ್ಷಗಳ ಹಿಂದೆ ಇದ್ದ ಶೈಲಿಗೂ ಈಗಿರೋ ಶೈಲಿಗೂ, ಬರವಣಿಗೆ ಶೈಲಿಗೂ ವ್ಯತ್ಯಾಸ ಇದೆ, ಭಾಷಾ ಶೈಲಿ. ಆದ್ದರಿಂದ ಸ್ವಲ್ಪ ಗೋವಿಂದ ಪೈಗಳನ್ನ ಅರಗಿಸ್ಕೊಳ್ಳೋದು ಕಷ್ಟ. ಕೆಲವೆಡೆ ಗೋವಿಂದ ಪೈಗಳ ಬರಹಗಳು ನಮಗೆ ಪೂರ್ಣವಾಗಿ ತೃಪ್ತಿ ಕೊಡದಿರಾ ಇರಬಹುದು. ಆದ್ರೆ ಅವರು ತಂದು ಕೂಡಿಸಿರುವ ಸಾಮಗ್ರಿ ಇದೆಯಲ್ಲ, ಅದು ಮಾತ್ರ ಬೇರೆಯವ್ರಿಗೆ ಸಾಧ್ಯವಿಲ್ಲದಂತಹದು ಅಂತ ಅವರು ಮುಕ್ತ ಕಂಠದಿಂದ ಬರೀತಾರೆ. ಏಕೆಂದ್ರೆ ಗೋವಿಂದ ಪೈಗಳು ತಂದು ಕೂಡಿಸುವ ಸಾಮಗ್ರಿ ಎಲ್ಲ ವಿಧದಿಂದನೂ ಅದ್ಭುತವಾದ ಸಾಮಗ್ರಿ ಅದು. ಆ ಸಾಮಗ್ರಿಯನ್ನ ಇವತ್ತು ಅರಗಿಸಿಕೊಳ್ಳುವುದು ಕಷ್ಟ ಅನ್ನೋದು ಕೆ.ವಿ. ರಮೇಶ್ ಅವರ ಮಾತು ಸುಮಾರು ಜನದ್ದು. ಅದು ಹಿಂದೆ ಬರಿತಾ ಇದ್ದ ವಿದ್ವಾಂಸರ ಭಾಷಾ ಶೈಲಿನೂ ಅದೇ ತರಹದ್ದು. ಆದ್ರಿಂದ ನಾವು ಅದನ್ನ ಟೀಕೆ ಅಂತೂ ಮಾಡ್ಲೇಬಾರದು. ಯಾಕೆ ಅಂತಂದ್ರೆ
ಈಗ 60 ವರ್ಷದ 70 ವರ್ಷದಿರ್ಲಿ ನಮಗೆ, ಈಗ ಹಳಗನ್ನಡನೇ ಓದ್ತೀವಿ ನಾವು. ಮತ್ತೆ ಗೋವಿಂದ ಪೈಗಳದು ಹೊಸಗನ್ನಡದ ಭಾಷಾ ಶೈಲಿನಲ್ಲಿ, ಅದು ಹಿಂದೆ 100 ವರ್ಷದ ಸುಮಾರಿನ ವಿದ್ವಾಂಸರೆಲ್ಲಾರು ಬರಿತಾ ಇದ್ದಿದ್ದು ಆ ರೀತಿ ಒಂದು ಸಮಾಸ ಭೂಯಿಷ್ಠವಾದ ಶೈಲಿ. ಅದನ್ನ ನಿಧಾನವಾಗಿ ನಾವು ನೋಡಿ ಅರಿತುಕೋಬೇಕು ಅನ್ನೋದು KV ರಮೇಶ್ ಅವರ ಆಶಯ. ಅದನ್ನ ನಾವು ಖಂಡಿತವಾಗಲೂ ಗೌರವಿಸಬೇಕು. ಅಷ್ಟೇ ಅಲ್ಲದೀರ ಇನ್ನ ಕೆಲವೊಂದು ಶಾಸನಗಳನ್ನ KV ರಮೇಶ್ ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಯಾವ್ಯಾವುದು ಅಂತಂದ್ರೆ ವರಾಂಗ ಇನ್ಸ್ಕ್ರಿಪ್ಷನ್ ಆಫ್ ಕುಂದಣ, 4 ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಗೋವಾ. ಇದು ಸ್ವಲ್ಪ ಮಟ್ಟಿಗೆ ತುಳುನಾಡಿಗೂ ಸಂಬಂಧ ಪಡೋದಾದ್ರಿಂದ ಇದನ್ನ ಹೇಳಬೇಕಾಗಿದೆ. ವಡ್ಡರ್ಸೈ ಇನ್ಸ್ಕ್ರಿಪ್ಷನ್ ಆಫ್ ಆಳುವರಸ, ಬಂಟ್ರಾ ಇನ್ಸ್ಕ್ರಿಪ್ಷನ್ ಆಫ್ ನೃಪಮಲ್ಲ ರಾಜ. ಇವು ಎಪಿಗ್ರಾಫಿಯಾ ಇಂಡಿಕಾನಲ್ಲಿ ಅವರು ಸಂಪಾದಿಸಿ ಪ್ರಕಟಿಸಿರುವ ಶಾಸನಗಳು. ಆಮೇಲೆ ಆರಿಜಿನ್ ಅಂಡ್ ಅರ್ಲಿ ಹಿಸ್ಟರಿ ಆಫ್ ದಿ ಸಾಂತರಾಸ್ ಆಫ್ ಸಾಂತಳಿಗೆ 1000 ಅಂತ. ಇದು ಬೆಂಗಳೂರಿನ ಸುಪ್ರಸಿದ್ಧ ಸಂಸ್ಥೆ ಮಿಥಿಕ್ ಸೊಸೈಟಿಯ ಪತ್ರಿಕೆ ಕ್ವಾರ್ಟರ್ಲಿ ಜರ್ನಲ್ ಆಫ್ ದಿ ಮಿಥಿಕ್ ಸೊಸೈಟಿನಲ್ಲಿ ಪ್ರಕಟವಾಗಿರುವಂತಹ ಬರಹ. ಆಳುಪರ ಮತ್ತೆ ಸಾಂತರರ ಬಗೆಗಿನ ಕೆಲವಾರು ವಿವರಗಳನ್ನ ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸುತ್ತೆ. ಒಂದು ಚೂರು ಸಣ್ಣ ಪುಟ್ಟ ಗೊಂದಲಗಳು ಇಣಿಕಿವೆ ಅಂತ ಕಾಣುತ್ತೆ. ಅದಕ್ಕೆ ಕಾರಣ ಅದ ಲಭ್ಯವಿದ್ದ ಸಾಮಗ್ರಿನೇ ಹೊರತು ಬೇರೆ ಅಲ್ಲ. ನಾವು ಇವಾಗ ಶೋಧನೆ ಆಗಿದೆಯಲ್ಲ, ಈಚೆಗಂತೂ ಎಷ್ಟೋ ಶಾಸನಗಳು ಶೋಧನೆ ಆಗಿದೆ ರಮೇಶರ ಕಾಲಾನಂತರವೂ. PN ನರಸಿಂಹಮೂರ್ತಿ ಅವರು, ಪುಂಡಿಕ ಗಣಪಯ್ಯ ಭಟ್ ಅವರು, ಸುಮಾರು 10 ಜನ ಅಲ್ಲಿ ಹೊಸ ಶೋಧಗಳನ್ನು ಮಾಡಿ ಅನೇಕ ಹೊಸ ಶಾಸನಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ. ಮತ್ತೆ ಕೆಲವೆಲ್ಲ ಸಣ್ಣ ಸಣ್ಣ ಪುಸ್ತಕಗಳಾಗಿ ಪ್ರಕಟವಾಗಿದೆ. ಬಾರಕೂರಿನ ಬಗೆಗೆ ಬಿ ವಸಂತ್ ಶೆಟ್ಟರ್ ಬರೆದಿರೋದು, ಮತ್ತೆ P ಗುರುರಾಜ ಭಟ್ರ ಶೋಧನೆಗಳು, ಇವನ್ನೆಲ್ಲ ನಾವು ಆಮೂಲಾಗ್ರವಾಗಿ ಬಳಸಿಕೊಂಡು ಹೊಸ ಇತಿಹಾಸವನ್ನ ರಚನೆ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು. ಅಷ್ಟೇ ಅಲ್ದಿರ ತುಳು ಲ್ಯಾಂಗ್ವೇಜ್ ಹಿಸ್ಟಾರಿಕಲ್ ಸರ್ವೆ ಅಂತ ಅವ್ರದೊಂದು ಪ್ರಮುಖವಾದ ಬರಹ KV ರಮೇಶ್ ಅವ್ರದ್ದು. ಇದರಲ್ಲಿ ತುಳು ಭಾಷೆಯ ಪ್ರಾಚೀನತೆ ಎಷ್ಟರ ಮಟ್ಟಿಗೂ ಹೋಗುತ್ತೆ, ಮತ್ತೆ ಅದರ ಅವಸ್ಥೆಗಳೇನೆ ಅನ್ನೋದನ್ನ ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಆದ್ರೂ ವಿಸ್ತಾರವಾಗಿ ಬರೆದಿದ್ದಾರೆ ತಮ್ಮ ಈ ಲೇಖನದಲ್ಲಿ. 10 ಪುಟಗಳ ಲೇಖನವಾದ್ರೂ ವಿಷಯ ಸಮೃದ್ಧಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಮತ್ತೆ ಅದನ್ನು ಯಾವ ರೀತಿ ನಮ್ಮಲ್ಲಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ಆ ಭಾಷೆಯನ್ನ ಬೇರೆ ದ್ರಾವಿಡ ಭಾಷೆಗಳ ಜೊತೆ ನಾವು ಯಾವ ರೀತಿ ತುಲನಾತ್ಮಕವಾಗಿ ಅಧ್ಯಯನ ಮಾಡಬೇಕು ಅನ್ನೋ ವಿವರವನ್ನ ಅವರು ಕೊಡ್ತಾರೆ. ಈಚೆಗೆ ಅವರೇ ಸಂಪಾದಿಸಿ ಪ್ರಕಟವಾಗಿರುವ ಶಾಸನ ನಿಘಂಟು A ಇಂದ D ಅಕ್ಷರದವರೆಗೂ ಮಾತ್ರ ಇದೆ. ಆ ಶಾಸನ ನಿಘಂಟಿನಲ್ಲಿ ಅವರು ಕೂಡ ಎಷ್ಟೋ ತುಳು ಶಬ್ದಗಳನ್ನ ಗಮನಿಸಿದ್ದಾರೆ ಅಂತ ನಾನು ಹೇಳಬೇಕಾಗಿದೆ ಒತ್ತಿ. ಆಮೇಲೆ ಜರ್ನಲ್ ಆಫ್ ದಿ ಎಪಿಗ್ರಫಿಕಲ್ ಸೊಸೈಟಿ ಆಫ್ ಇಂಡಿಯಾ, ಇದರಲ್ಲಿ ಅವರು ಹಿಸ್ಟರಿ ಆಫ್ ಸೌತ್ ಕೆನರಾ, ಇದೊಂದು ಸೋವಿನೀರ್. ಇದು ಆ ಸೋವಿನೀರಲ್ಲಿ ಹಿಸ್ಟರಿ ಆಫ್ ಸೌತ್ ಕೆನರಾ ಎನ್ನುವ ಒಂದು ಸಂಕ್ಷಿಪ್ತ ಬರಹವನ್ನು ಬರೆದಿದ್ದಾರೆ. ಒಂದು ಪಕ್ಷಿ ನೋಟದ ಬರಹ, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಅವರು ಗಣಪತಿ ರಾವ್ ಐಗಳ ಅವರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಕೃತಿಗೆ ಒಂದು ವಿಸ್ತೃತವಾದ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ಅವರು ಬರೆದಿರುವ ಕೆಲವೊಂದು ವಿವರಗಳನ್ನ ನಾವು ನಿಜವಾಗ್ಲೂ ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆವಾಗ ಅವರಿಗೆ ಗಣಪತಿ ರಾವ್ ಐಗಳ ಅವ್ರಿಗೆ ಯಾವ ರೀತಿ ಸೌಕರ್ಯ ಇತ್ತು, ನಮ್ಮವ್ರಿಗೆ ಏನಿದೆ ಇವತ್ತು ಸೌಕರ್ಯ, ಹಾಗಾಗಿ ಗಣಪತಿ ರಾವ್ ಐಗಳ ಕೃತಿಯ ಇತಿಮಿತಿಗಳೇನು ಎನ್ನುವ ಮಾತುಗಳನ್ನು ಪ್ರಸ್ತಾಪಿಸಿ ಅವರು ಒಂದೊಂದು ಅಧ್ಯಾಯದಲ್ಲೂ ಗಣಪತಿ ರಾವ್ ಐಗಳ ಅವರು ಕೊಟ್ಟಿರುವ ವಿವರಗಳನ್ನ ಶಾಸನಗಳು ಮತ್ತೆ ಇತರ ಆಧಾರಗಳ ಹಿನ್ನೆಲೆಯಲ್ಲಿ ವಿವರವಾಗಿ ವಿಮರ್ಶಿಸಿ ಬರೆದಿದ್ದಾರೆ. ಈ ರೀತಿ ವಿವರವಾಗಿ ವಿಮರ್ಶಿಸಿ ಬರೆದಿರೋದ್ರಿಂದ ಎಷ್ಟೋ ಈಗ ಗಣಪತಿ ರಾವ್ ಐಗಳ ಅವರ ಕೃತಿಯ ಐತಿಹಾಸಿಕ ಮೂಲ್ಯ ಏನ್ ತಗ್ಗಿಲ್ಲ, ಪೂರಕವಾದ ಒಂದು ವಿಸ್ತಾರವಾದ ಮಾಹಿತಿ ನಮಗೆ ಸಿಕ್ಕೋ ತರ ಆಗತ್ತೆ. ಇದೇ ಆ ಕೃತಿ 2004ರಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಇದು ಪ್ರಕಟವಾಯಿತು. ಇದು ಮೊದಲು ಪ್ರಕಟವಾದ್ದು 1923ರಲ್ಲಿ. ಅನಂತರ 2004ರಲ್ಲಿ ಇದು KV ರಮೇಶ್ ಅವರ ಮುನ್ನುಡಿಯನ್ನೇ ಪ್ರಕಟವಾಯಿತು. ಈಚೆಗೆ ಅಂದರೆ ಸುಮಾರು 2018ರಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಮತ್ತೆ ಇದು ಮರುಮುದ್ರಣ ಆಗಿದೆ. ಇದರ ಸಂಪಾದಕರು ಪಾದೇಕಲ್ಲು ವಿಷ್ಣು ಭಟ್ರು. ಹಾಗಾಗಿ ಇಲ್ಲಿ ಈ ಕೃತಿಗೆ ಅವರು ಬರೆದಿರುವ ಈ ಮುನ್ನುಡಿಯನ್ನ ನಾವು ಅಗತ್ಯವಾಗಿ ಗಮನಿಸಬೇಕು. ಅಷ್ಟೇ ಅಲ್ಲದೀರ ಅವರು PN ನರಸಿಂಹಮೂರ್ತಿ ಅವರ ಕಂದಾವರ ಕಾರ್ತಿಕೇಯ ಒಂದು ಅಧ್ಯಯನ, ಶ್ರೀ ಕುಂದೇಶ್ವರ ಒಂದು ಅಧ್ಯಯನ ಎಂಬ ಕೃತಿಗಳಿಗೂ ಕೂಡ ಚಿಕ್ಕದಾದ ಚೊಕ್ಕ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಅವರು ಕಿರಿಯರನ್ನ ಯಾವ ರೀತಿ ಪ್ರೋತ್ಸಾಹಿಸುತ್ತಿದ್ರು ಅನ್ನೋದಕ್ಕೆ ಆ ಮುನ್ನುಡಿಗಳನ್ನ ಓದಬೇಕು ನಾವು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ.
ಇಲ್ಲಿ ಒಂದು ಮಾತನ್ನ ನಾನು ಆಗ್ಲೇನೆ ಸ್ಪಷ್ಟ ಮಾಡಿದೆ, ವಸ್ತುನಿಷ್ಠ ಅಧ್ಯಯನ ಅನ್ನೋದು ನಮ್ಮಲ್ಲಿ ನಡೀಬೇಕು. ಇವತ್ತು ಕೆ.ವಿ. ರಮೇಶ್ ಅವರಿಗೆ ಇದ್ದ ಮಿತಿಗಳನ್ನ ನಾವು ಮುಕ್ತವಾಗಿ ಒಪ್ಕೊಳ್ಳಬೇಕು. ಹಾಗಂತ ಇದು ರಮೇಶ್ ಅವ್ರನ್ನ ಟೀಕೆ ಮಾಡಿರೋದು ಅಲ್ಲ. ಇವಾಗ ಕೆ.ವಿ. ರಮೇಶ್ ಅವರು ತಮ್ಮ ಹಿಸ್ಟ್ರಿ ಆಫ್ ಸೌತ್ ಕೆನರಾ ಮತ್ತೆ ತುಳುನಾಡಿನ ಶಾಸನಗಳು ಪುಸ್ತಕಗಳಲ್ಲಿ ಎಷ್ಟೋ ಕಡೆ ಏನ್ ಮಾಡಿದ್ದಾರೆ ಅಂತಂದ್ರೆ ARI ರಿಪೋರ್ಟ್ಗಳನ್ನ ಉಲ್ಲೇಖಿಸಿದ್ದಾರೆ. ಅಂದರೆ ಅವರು ಅದೇ ಇಲಾಖೆನಲ್ಲಿದ್ದವರು, ಮೂಲ ಶಾಸನಗಳನ್ನ ನೋಡಿದ್ದಾರೆ ಅನ್ನೋದು ನಿಜ. ಆ ನೋಡಿದ್ರು ಕೂಡ ಅದು ಪ್ರಕಟವಾಗದೇ ಇದ್ದಿದ್ರಿಂದ ಅವರು ARI ರಿಪೋರ್ಟ್ ಅನ್ನ ಉದ್ಧರಿಸ್ತಾರೆ. ಅವರು ಇವಾಗ ARI ರಿಪೋರ್ಟ್ ಅಲ್ಲಿ ಅವರು ARI ರಿಪೋರ್ಟಿನ ದಾಖಲಾತಿಯನ್ನೇ ಅವರು ಉಲ್ಲೇಖಿಸ್ತಾರಲ್ಲ, ಅದು ಎಷ್ಟೋ ಶಾಸನಗಳು ಇವತ್ತು ಪ್ರಕಟವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅದನ್ನ ನಾವು ಗಮನಿಸಿಕೊಂಡು ಇವತ್ತು ಇನ್ನ ಹೆಚ್ಚಿನ ವಿವರಗಳನ್ನ ನಾವು ಇಲ್ಲಿ ಪೂರೈಸಬೇಕಾಗಿದೆ ಇವತ್ತು ತುಳುನಾಡಿನ ಇತಿಹಾಸಕ್ಕೆ. ಮತ್ತೆ ಅವರು ಎಷ್ಟೋ ತುಳುನಾಡಿನ ಶಾಸನಗಳ ಸಾಹಿತ್ಯಕ ಗುಣವನ್ನು ಕೂಡ ಗಮನಿಸಿದ್ದಾರೆ ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಅವರು ಪ್ರಧಾನತಃ ಸಂಸ್ಕೃತ ವಿದ್ವಾಂಸರು, ಸಂಸ್ಕೃತ ಭಾಷೆಯಲ್ಲಿ ಅವರು ಪ್ರಶಸ್ತಿಯನ್ನ ಪಡೆದವರು. ಇನ್ನ ಕನ್ನಡ ಭಾಷಾ ವಿದ್ವಾಂಸರು, ಅದು ಉಭಯ ಭಾಷಾ ಪ್ರಭುತ್ವ ಅವರದು. ಆ ಉಭಯ ಭಾಷಾ ಪ್ರಭುತ್ವದಿಂದಾಗಿ ಅವರದು ಎಷ್ಟೋ ಸೊಗಸಾದ ಪದ್ಯಗಳನ್ನ ಸಂಕ್ಷಿಪ್ತವಾಗಾದ್ರೂ ಅವರು ಉದಾಹರಿಸ್ತಾರೆ. ಉದಾಹರಣೆಗೆ ನೋಡಿ, ಮೂಡುಬಿದಿರೆ ಶಾಸನದಲ್ಲಿ ತುಳು ದೇಶಕ್ಕೆ ವಿಶಿಷ್ಟಮಪ್ಪ ನಗರಂ ಶ್ರೀ ವೇಣುನಾಮಂ ಪುರಂ ವಿಲಸಶ್ರೀ ದಿನಧರ್ಮ ಮಾರ್ಗರತರಿಂ ಸತ್ಪಾತ್ರದಾನಂಗಳಂ ನಲವಿಂ ಮಾಳ್ಪ ಸುಭವ್ಯರಿಂ ಜಿನ ಕಥಾಳಾಪಂಗಳಂ ಸಾಧು ಸಂಕುಳದಿಂ ಕೇಳ್ವ ಸುಶೀಲ ಸತ್ಪುರುಷರಿಂದೊಪ್ಪಿಪ್ಪುದಂತಾಪುರಂ ಅಂತ ಪದ್ಯಾನ ಉದಾಹರಿಸ್ತಾರೆ. ಈ ಪದ್ಯಾನ ಅವರು ಶಾಸನದಲ್ಲಿ ಇರೋ ತರಾನೇ ಉದಾಹರಿಸಿಲ್ಲ. ಲಿಪಿಕಾರ ಸ್ಕಾಲಿತ್ಯಗಳನ್ನ ತಿದ್ದಿ ಅವರು 4 ಸಾಲಿನಲ್ಲಿ ಸೊಗಸಾಗಿ ಉದಾಹರಿಸ್ತಾರೆ ಕೆ.ವಿ. ರಮೇಶ್ ಅವರು. ಮತ್ತೆ ನಾನು ಮೊದಲಲ್ಲೇ ಹೇಳಿದೆ, ಅವರು ತಮ್ಮ ಕೃತಿನಲ್ಲಿ ಆರ್ಥಿಕತೆ, ವಾಣಿಜ್ಯ ಎಲ್ಲವುಗಳ ಬಗ್ಗೆನೂ ಪ್ರಸ್ತಾಪ ಮಾಡ್ತಾರೆ ಅಂತ. ಈಗ ತುಳುನಾಡಿನಲ್ಲಿ ವಾಣಿಜ್ಯದ ವ್ಯವಹಾರ ಬಹಳವಾಗಿತ್ತು ಅಂತ ಹೇಳಿ ಶಾಸನಗಳಲ್ಲಿರುವಂತಹ ಕೆಲವು ವಿಶಿಷ್ಟವಾದ ಪದಗಳನ್ನ ಮತ್ತೆ ಅಲ್ಲಿ ಬಳಕೆಯಲ್ಲಿದ್ದ ಪದಗಳನ್ನ ಉಲ್ಲೇಖಿಸ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬಿದಿರಡಿಯ ಮಕ್ಕಿ, ಹುಣಸೆಯದಿಯ ಮಕ್ಕಿ, ತೆಂಗಿನಡಿಯ ಮಕ್ಕಿ ಅಂತ ಮುಂತಾದ ಕೊಟ್ಟು ಅಲ್ಲಿ ಯಾವ ರೀತಿ ಇತ್ತು ಈ ಆರ್ಥಿಕ ಸ್ಥಿತಿ ಅನ್ನೋದು ಕೊಡ್ತಾರೆ. ವಿಜಯನಗರ ಕಾಲದಲ್ಲಿ ತುಳುನಾಡಿನಲ್ಲಿ ಭೂ ವ್ಯವಹಾರ ಅತ್ಯಂತ ಸುವ್ಯವಸ್ಥಿತವಾಗಿತ್ತು ಅನ್ನುವುದನ್ನ ಅವರು ಒತ್ತಿ ಹೇಳ್ತಾರೆ. ಧಾರ್ಮಿಕ ಪರಿಸ್ಥಿತಿಯಲ್ಲಿ ವಿಜಯನಗರ ಕಾಲದಲ್ಲಿ ಯಾವ ತರ ಇತ್ತು ಅಂದ್ರೆ ಯಾವುದು ತುಳುನಾಡು ಅಂತ ಕೊಟ್ಟಾಗ ಅಲ್ಲಿನ ಜೈನ ಬಸದಿಗಳ ವರ್ಣನೆ ಮುಂತಾದವುಗಳು, ಮತ್ತೆ ಬ್ರಾಹ್ಮಣ ವೈಶ್ಯ ಎಲ್ಲರೂ ಯಾವ ರೀತಿ ಇದ್ರು ಅನ್ನೋದರ ಮೇಲೆ ಅವರು ವಿಸ್ತಾರವಾಗೇನೆ ಕೊಡ್ತಾರೆ. ತುಳುನಾಡಿನ ಆಡಳಿತ ಪದ್ಧತಿ ಒಂದು ತರ ವಿಶಿಷ್ಟವಾದ್ದು ನಮಗೆ. ಅವರು ವಿಜಯನಗರ ಸಾಮ್ರಾಟರ ಅಧೀನರಾಗಿ ಇದ್ದರೂ ಕೂಡ ಒಂದ್ ರೀತಿಯಲ್ಲಿ ಸ್ವತಂತ್ರವಾಗಿ ಇದ್ದಂಥವ್ರು ಅವರು. ಯಾರೋ ತುಳುನಾಡಿನ ಅರಸರು, ಅದನ್ನ ಅವರು ಕೊಡ್ತಾರೆ. ಈಚೆಗೆ ತುಳುನಾಡಿನ ಅರಸರ ನಾಣ್ಯಗಳು ಸಿಕ್ಕಿದೆ, ಯಾವುದು ಆಳುಪರ ನಾಣ್ಯಗಳು ಸಿಕ್ಕಿದೆ. ಆ ಆಳುಪರ ನಾಣ್ಯಗಳಿಂದಾನು ಎಷ್ಟೋ ಹೊಸ ವಿಷಯ ಸಿಕ್ಕತ್ತೆ. ಆಳುಪರ ಆ ನಾಣ್ಯಗಳನ್ನು ಗುರುತಿಸಿ ಮೊದಲ ಬಾರಿ ಪ್ರಚುರ ಮಾಡಿದವರು ಅಲ್ಲಿನವರೇ ಆದ ಮುಕುಂದ ಪ್ರಭುಗಳು. ಅವರು ಅದರ ಮೇಲಿದ್ದ ಮೀನಿನ ಚಿತ್ರವನ್ನು ಇದ್ದ ಆ ನಾಣ್ಯಗಳನ್ನ ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಮಧುರೆಯನ್ನ ಆಳಿದ ಪಾಂಡ್ಯರ ನಾಣ್ಯಗಳು ಅಂತ ಹೇಳಿದ್ರು. ಆದ್ರೆ ಆ ನಾಣ್ಯಗಳ ಮೇಲೆ ಕನ್ನಡ ಲಿಪಿಯ ಚಿತ್ರಗಳು ಇತ್ತು ಅನ್ನೋದನ್ನ ಅವರು ಮರ್ತು ಬಿಟ್ಟಿದ್ರು ಎಲ್ಲಾರು. ಕನ್ನಡ ಲಿಪಿಯ ಬರಹ ಇತ್ತು ಅಂತ. ಪಂಡಿತ ಪಾಂಡ್ಯ ಧನಂಜಯ ಎನ್ನುವಂತಹ ಒಂದು ಬರಹಗಳು ಇತ್ತು. ಅದನ್ನ ಮುಕುಂದ ಪ್ರಭುಗಳು ಗಮನಿಸಿ ಇದು ತುಳುನಾಡನ್ನು ಆಳಿದ ಆಳುಪರಸರ ನಾಣ್ಯಗಳು ಅಂತ ಸ್ಪಷ್ಟವಾಗಿ ತೋರಿಸಿಕೊಟ್ರು. ಅದನ್ನ ಕೆ.ವಿ. ರಮೇಶ್ ಅವರು ಅಲ್ಲಲ್ಲಿ ಪ್ರಸ್ತಾಪ ಮಾಡಿದ್ರು ಕೂಡ ಅಷ್ಟೊಂದು ಸ್ಪಷ್ಟ ಇಲ್ಲ. ಅವ್ರ ನಾಣ್ಯಗಳನ್ನ ಅವರು ಹೆಚ್ಚಿಗೆ ಗಮನಿಸಿಲ್ಲ ಅಂತಾನೆ ಹೇಳಬೇಕಾಗಿದೆ ನಾವು. ಮತ್ತೆ ನಾಣ್ಯಗಳನ್ನು ಗಮನಿಸಿಲ್ಲ. ಮತ್ತೆ ಆರಂಭ ಕಾಲದ ಪರಿಸ್ಥಿತಿ ಏನು ಅಂದ್ರೆ ಶಿಲಾಯುಗ ಕಾಲದ ಸಂಸ್ಕೃತಿಯ ಬಗೆಗೆ ಅವರು ಹೇಳೋದಕ್ಕೆ ತುಳುನಾಡಿನಲ್ಲಿ ಉತ್ಖನನಗಳು ಕೂಡ ನಡೀದೇ ಇರೋದ್ರಿಂದ ಅದನ್ನ ಅವರು ಆಗಿನ ಕಾಲಕ್ಕೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಉತ್ಖನನಗಳಿಲ್ದಿರ. ಆದ್ರೆ ಆಳುಪರ ಒಂದು ಇತಿಹಾಸವನ್ನ ಕಟ್ಟಿಕೊಟ್ಟಿರೋದನ್ನ ನಾವು ಗಮನಿಸಬೇಕು. ಅಷ್ಟೇ ಅಲ್ದಿರ ನೋಡಿ, ಇನ್ನೊಂದು ತುಳುನಾಡಿನಲ್ಲಿ ದೊರೆತಿರುವ ಒಂದು ಕದಿರಿಯ ಮಂಜುನಾಥ ದೇವಸ್ಥಾನದಲ್ಲಿರೋ ಮೂರ್ತಿಯನ್ನ ಗಮನಿಸಬೇಕು ನಾವು. ಆ
ಆ ಅವಲೋಕಿತೇಶ್ವರ ಅಂತ ಕರೆಯಲ್ಪಡುವ ಆ ಮೂರ್ತಿಯ ಕಾಲ 968 ಕುಂದವರ್ಮನ ಶಾಸನ ಸಮೇತ ಇರುವಂತಹದ್ದು. ಅದರಲ್ಲಿ ಏನಾಗಿದೆ ಅಂತಂದ್ರೆ ಕದಿರಿಕಾ ನಾಮ್ನ ವಿಹಾರೆ ಅಂತ ಬರುತ್ತೆ. ಅದರಲ್ಲಿ ಕೆ.ವಿ. ರಮೇಶ್ ಅವರು ಈ ಶಾಸನದಲ್ಲಿರುವ ವಿವರಗಳು ವಿಹಾರ ಅನ್ನುವ ಶಬ್ದ ಬೌದ್ಧ ವಿಹಾರನೇ ಸೂಚಿಸುತ್ತೆ ಅಂತ ಬೇರೆ ಬೇರೆ ವಿದ್ವಾಂಸರು ಹೇಳಿದ್ದಾರೆ. ಆದರೆ ಇದರಲ್ಲಿ ಇರುವಂತಹ ವಿವರಗಳು ಕೂಡ ಒಪ್ಪೋದಕ್ಕಾಗೋದಿಲ್ಲ. ಬಾಲಚಂದ್ರ ಶಿಖಾಮಣಿ ಎನ್ನುವುದು, ಅದರಲ್ಲಿ ಬರುವಂತಹ ಬಾಲಚಂದ್ರ ಶಿಖಾಮಣಿ ಎನ್ನುವಂತಹ ಬಿರುದು ಈಶ್ವರನ ಹೆಸರನ್ನು ಕೂಡ ಸೂಚಿಸುತ್ತೆ, ಅದೊಂದು ಗುಣವಾಚಕ ಶಬ್ದ ಅಂತ ವಾದಿಸ್ತಾರೆ. ಅದು ಈಗ ಬೌದ್ಧ ಅಂತ ಹೇಳಿದ್ರು ಅಲ್ಲಿ ಬೌದ್ಧರ ಕುರುಹುಗಳು ಇರೋ, ಬೌದ್ಧ ಧರ್ಮದ ಕುರುಹುಗಳು ಕೂಡ ಇರೋದ್ರಿಂದ ಕದಿರಿನಲ್ಲಿ ಈ ವಿಷಯದಲ್ಲಿ ಕಷ್ಟ. ಯಾಕೆಂದ್ರೆ ಆ ಶಾಸನದ ಆ ಪದ್ಯವನ್ನ ನಾವು ವೈದಿಕ ಪರವಾಗೂ ಅರ್ಥ ಮಾಡಬಹುದು, ಜೈನ ಪರವಾಗೂ ಮಾಡಬಹುದು, ಬೌದ್ಧ ಧರ್ಮದ ಪರವಾಗಿ ಕೂಡ ಮಾಡಬಹುದು, ವ್ಯಾಖ್ಯಾನ ಅರ್ಥೈಸಬಹುದು ಆ ರೀತಿಯ ಪದ್ಯ. ಹಾಗಾಗಿ ರಮೇಶ್ ಅವರು ಈ ರೀತಿ ಇದನ್ನು ವೈದಿಕ ಪರವಾಗಿ ಶಿವನ ಪರವಾಗಿ ವಿಶ್ಲೇಷಿಸ್ತಾರೆ. ಅದನ್ನು ಕೂಡ ನಾವು ಗಮನಿಸಬೇಕು. ಈ ರೀತಿಯ ಒಂದೊಂದು ಅನೇಕ ವಿವರಗಳನ್ನ ಸಂಕ್ಷಿಪ್ತವಾಗಿ ಆದ್ರೂ ಅವರು ಸಂಕ್ಷಿಪ್ತವಾಗಿ ಸಮಗ್ರ ರೂಪದಲ್ಲಿ ಪ್ರಸ್ತುತಪಡಿಸ್ತಾರೆ. ಯಾವುದರಲ್ಲಿ ಅಂತಂದ್ರೆ ತುಳುನಾಡಿನ ಇತಿಹಾಸ ಮತ್ತೆ ತುಳುನಾಡಿನ ಹಿಸ್ಟ್ರಿ ಆಫ್ ಸೌತ್ ಕೆನರಾ ಕೃತಿನಲ್ಲಿ. ಅಷ್ಟೇ ಅಲ್ದಿರ ಈ ಸಂದರ್ಭದಲ್ಲಿ ಅವರು ಎಷ್ಟೋ ಶಾಸನಗಳ ಪಾಠಗಳ ಸರಿಯಾದ ಪಾಠಗಳ ಕಡೆ ಕೂಡ ಗಮನ ಕೊಡ್ತಾರೆ. ಮತ್ತೆ ಆಳುಪ ವಂಶಾವಳಿಯನ್ನ ಅವರು ಅತ್ಯಂತ ಕರಾರುವಕ್ಕಾಗಿ ರಚಿಸಿಕೊಟ್ಟಿದ್ದಾರಲ್ಲ, ಅದೇ ಇವತ್ತು ನಮಗೆ ಆಧಾರವಾಗಿ ನಿಂತಿದೆ ಅಂತ ಹೇಳಬೇಕಾಗಿದೆ. ನಾವು ಅವರ ಈ ಆಧಾರವನ್ನ ನಾವು ಅವ್ರು ಕೊಡೋ ಒಂದೊಂದನ್ನು ನಾವು ಗಮನಿಸ್ಬೇಕು. ಈಗ ನಾನು ಆಗ್ಲೇನೆ ಹೇಳಿದೆ, ಎಷ್ಟೋ ಶಾಸನಗಳು ಅವರ ಕಾಲದಲ್ಲಿ ಪ್ರಕಟವಾಗಿರ್ಲಿಲ್ಲ, ಅನಂತರದ ಕಾಲದಲ್ಲಿ ಪ್ರಕಟವಾಯಿತು. ಹಾಗಾಗಿ ಅವ್ರು ಯಾರ ಈ ವರದಿಗಳನ್ನೇ ಅವರು ಉಲ್ಲೇಖಿಸಿದ್ದಾರೆ ಅಂತ. ಈಚೆಗೆ ಆತರ ಬಂದಿರೋದ್ರಲ್ಲಿ ಅವ್ರು ಯಾವ್ಯಾವ್ದು ಉಲ್ಲೇಖಿಸಿದ್ದಾರೋ ಅವುಗಳಲ್ಲಿ ಕನಿಷ್ಠವೆಂದರೂ 75ರಷ್ಟು ಭಾಗ ಶಾಸನಗಳು ಪ್ರಕಟವಾಗಿರೋದನ್ನ ನಾನು ಗಮನಿಸಿದ್ದೇನೆ. ಅದನ್ನ ನಾವು ಇವತ್ತು ಮತ್ತೆ ಬಳಸಿಕೊಂಡು ಆ ಕೃತಿಯನ್ನ ಮತ್ತೆ ಮರುಮುದ್ರಣ ಮಾಡಬೇಕಾಗಿದೆ ಅಂತ ನಾನು ಇಲ್ಲಿ ಹೇಳಬೇಕಾಗಿದೆ. ಅಷ್ಟೇ ಅಲ್ದಿರ ಶ್ರೀಯುತ ಪಾದೇಕಲ್ಲು ವಿಷ್ಣು ಭಟ್ಟರು ಎಷ್ಟೋ ಅಪರೂಪದ ಒಂದು ಸೂಚಿಗಳನ್ನು ಸಿದ್ಧಪಡಿಸಿದ್ದಾರೆ. ಏನು ಅಂತಂದ್ರೆ ಈಗ ತುಳುನಾಡಿನ ಗ್ರಂಥಗಳು, ತುಳುನಾಡಿನ ಇತಿಹಾಸವನ್ನು ಕುರಿತಾದ ಗ್ರಂಥಗಳು, ಲೇಖನಗಳು ಇತ್ಯಾದಿಗಳ ಬಗೆಗೆಲ್ಲ ಅವರು ಸೂಚಿಗಳನ್ನ ಸಿದ್ಧಪಡಿಸಿದ್ದಾರೆ. ಆ ಸೂಚಿಗಳನ್ನು ಇಟ್ಟುಕೊಂಡು ನಾವು ವಿಸ್ತಾರವಾಗಿ ಬರಿಬೇಕಾಗಿದೆ. ಮತ್ತೆ ನಾನು ಆಗ್ಲೇನೆ ಹೇಳಿದೆ, ವಿಜಯನಗರ ಕಾಲದ ತುಳುನಾಡಿನ ವಿಷಯ ಬರಿಬೇಕಾದ್ರೆ ಕೆ.ವಿ. ರಮೇಶ್ ಅವರ ಕೃತಿಯನ್ನ ಅಧಿಕೃತ ಆಕಾರವಾಗಿ ನಾವು ಪರಿಗಣಿಸಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಹಲವಾರು ಸಣ್ಣ ಪುಟ್ಟ ಗೊಂದಲಗಳು, ಮತ್ತೆ ಸಾಳ್ವ ಅರಸರನ್ನೇ ತಗೊಳ್ಳಿ. ಸಾಳ್ವ ಅನ್ನುವ ಡೈನಾಸ್ಟಿ, ಸಾಳ್ವ ಅನ್ನುವ ಅರಸು ಮನೆತನ 3-4 ಇದೆ. ಗೇರುಸುಪ್ಪೆಯ ಸಾಳ್ವರೇ ಬೇರೆ, ವಿಜಯನಗರವನ್ನಾಳಿದ ಸಾಳ್ವರೇ ಬೇರೆ. ಆ ಕಳಸ ಕಾರ್ಕಳವನ್ನು ಒಂದು ಸಣ್ಣ ಮನೆತನ ಆಳ್ತಾ ಇತ್ತಂತೆ, ಸಾಳ್ವ ಅನ್ನೋ ಮನೆತನ ಅಂತಾನು ತಿಳಿದು ಬರುತ್ತೆ. ಹಾಗಾಗಿ ಹಲವಾರು ಒಂದೇ ಹೆಸರಿನ ಬೇರೆ ಬೇರೆ ಮನೆತನಗಳಿದ್ದಾಗ ಅವನ್ನೆಲ್ಲಾನು ಒಂದೇ ಮನೆತನ ಅನ್ನುವಂತೆ ಬರೆದಿರುವುದುಂಟು ಹಿಂದಿನ ಬರಹಗಳಲ್ಲಿ. ಅವುಗಳನ್ನ ಕೆ.ವಿ. ರಮೇಶ್ ಅವರು ತಮ್ಮ ಕಾಲದ ಸಾಮಗ್ರಿಯ ಬಲದಿಂದ ಎಷ್ಟೋ ತೃಪ್ತಿಕರವಾಗಿ ತಿದ್ದಿಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ. ಹಾಗಾಗಿ ಕೆ.ವಿ. ರಮೇಶ್ ಅವರ ಒಟ್ಟು ಬರಹಗಳ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಅವರ ಬರಹಗಳು ತುಳುನಾಡಿಗೆ ಸಂಬಂಧಪಟ್ಟಂತೆ ಮೇಲುನೋಟಕ್ಕೆ 5-6 ತಾನೆ ಅಂತ ನಾವು ಅನ್ನಬಹುದು. ಆದ್ರೆ ಅದರ ಒಳಗಿನ ವಿವರವನ್ನು ನಾವು ಗಮನಿಸಬೇಕು. ಅತ್ಯಂತ ವಿದ್ವತ್ ಪೂರ್ಣವಾದ ವಿವರಗಳು ಅದು. ಈಗ ನಾನು ಆಗ್ಲೇನೆ ಹೇಳಿದೆ, ಆಳುಪ ಚಿತ್ರವಾಹನ, ಅವನು ಕಿಗ್ಗದ ಶಾಸನ ಇದೆಯಲ್ಲ, ಅಲ್ಲಿ ಆ ಕಿಗ್ಗದ ಶಾಸನದ ಪಾಠವನ್ನ ಹಿಂದೆ ಮೊದಲು ಪ್ರಕಟಿಸಿದ ಲೂಯಿ ರೈಸ್ ಅವರು ಸ್ವಲ್ಪ ಬೇರೆ ತರ ಓದಿದ್ದಾರೆ. ಆದ್ರೆ ಕೆ.ವಿ. ರಮೇಶ್ ಅವರು ಅದು ಈ ರೀತಿ ಎಲ್ಲ ಇರಬೇಕಾದ್ದು, ಬೇರೆ ರೀತಿನೇ ಇದೆ ಅಂತ ಹೇಳಿ ಮುದಿಮೆಗೈ ಅಂತ ಅದು ಪಾಠ ಇರಬೇಕು ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಏನಾಗೋಯ್ತು ಅಂತಂದ್ರೆ ಪಾಠಗಳ ಪರಿಷ್ಕರಣ ಕೂಡ ಎಷ್ಟು ಅಗತ್ಯವಾಗಿ ನಡಿಬೇಕು. ಇದು ಭಾರತಕ್ಕೆ ಸಂಬಂಧಪಟ್ಟಂತ ವಿವರ ಇದು. ಆದ್ರಿಂದ ಅದನ್ನ ನಾವು ಗಮನಿಸಬೇಕು ಅಂತ ಅವ್ರು ಬರೀತಾರೆ. ನೋಡಿ, ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆ ಕಿಗ್ಗಾದು ಈಗ ತಾನೇ ಹೇಳದ್ನಲ್ಲ, ಅದರಲ್ಲಿ ನೋಡಿ, ಕುಂದವರ್ಮರಸರಂ ಮುದಿಮೆಗೆಯೇ ಕೀಳ್ಗಾನ ದೇವಕೆ ಅಂತ ಬರುತ್ತೆ ಪಾಠ. ಅಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ಲೂಯಿ ರೈಸ್ ರವರು ಮುದಿಮೆಗೈ ಅನ್ನೋ ಪಾಠವನ್ನ ಮುಡಿಮೆಗೆಯೇ, ಮುಡಿ ಅಂತ ಓದಿದ್ದಾರೆ. ಆ ರೀತಿ ಓದಿದ್ರಿಂದ ಏನಾಗೋಯ್ತು ಅಂತಂದ್ರೆ ಆಳುಪ
ಕುಂದವರ್ಮ ಮತ್ತೆ ಆಳು ಅರಸ ಇಬ್ರು ತಂದೆನು ಒಬ್ಬನೇ ಅನ್ನೋ ತರ ಏನೇನೋ ಆಗಿದೆ ಅಲ್ಲಿ. ಕಡೆಗೆ ಕೆ.ವಿ. ರಮೇಶ್ ಅವರು ಕೊಟ್ಟಿದ್ದಾರೆ ಕುಂದವರ್ಮರಸರ ಮುದಿಮೆಗೆಯೇ ಅಂತ ಅಲ್ಲಿ ಸರಿಯಾದ ಪಾಠ ಇರಬೇಕು ಅಂತ ಅವರು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಕೆ.ವಿ. ರಮೇಶ್ ಅವರು. ಹಾಗಾಗಿ ಅವರು ತಮ್ಮ ಕೃತಿಗಳಲ್ಲಿ ಪಾಠ ಪರಿಷ್ಕರಣ ಮತ್ತೆ ವಿಶ್ಲೇಷಣೆ, ಶಬ್ದಾರ್ಥಗಳ ನಿಖರತೆ ಎಲ್ಲವುಗಳ ದೃಷ್ಟಿಯಿಂದಾನು ಶಾಸನಗಳನ್ನ ಸಂಪಾದಿಸಿದ್ದಾರೆ ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಮತ್ತೆ ಈ ಬರಹಗಳು ಅವರದು ತುಳುನಾಡಿನ ಇತಿಹಾಸದ ಈ ಎಲ್ಲ ಬರಹಗಳೂ ನಮ್ಗೆ ಯಾರದು ಕೆ.ವಿ. ರಮೇಶ್ ಅವರದು ಕನಿಷ್ಠ ಒಂದು ಸಂಪುಟವಾಗಿ ಪ್ರಕಟವಾದ್ರೆ ಅಧ್ಯಯನಕ್ಕಂತೂ ಹೆಚ್ಚು ಹೆಚ್ಚು ಉಪಯೋಗ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗಿದೆ. ನಾನು ಯಾಕೆ ಅಂತಂದ್ರೆ ಈಗ ನೋಡಿ, ತುಳುನಾಡಿನ ಇತಿಹಾಸ ಈಗ ದೊರಕ್ತಾನೆ ಇಲ್ಲ ಪ್ರತಿಗಳು. ಆಮೇಲೆ ತುಳುನಾಡಿನ ಶಾಸನಗಳು ಕೂಡ ರೀಪ್ರಿಂಟ್ ಇಲ್ಲ. ಆಮೇಲೆ ತುಳುನಾಡಿನ ಅರಸುಮನೆತನಗಳೂ ಅದೇ ಸಮಸ್ಯೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸಕ್ಕೆ ಅವರು ಬರೆದಿರುವಂತಹ ಒಂದು ಮುನ್ನುಡಿ ಮಹತ್ವ ಮತ್ತೆ ವಿದ್ವತ್ಪೂರ್ಣವಾದ್ದು ಆ ಪುಸ್ತಕ ಈಚೆಗೆ ಮರುಪ್ರಕಟವಾಗಿದೆ. ಅಷ್ಟೇ ಅಲ್ದಿರ ಕೆ.ವಿ. ರಮೇಶ್ ಅವರ ಕೃತಿಯನ್ನು ಆಧರಿಸಿ ಮತ್ತೆ ಬೇರೆ ಬೇರೆ ಶೋಧನೆಗಳನ್ನು ಆಧರಿಸಿ ಇನ್ನೂ ಹಲವಾರು ಕೃತಿಗಳು ನಮ್ಮಲ್ಲಿ ಪ್ರಕಟವಾಗ್ತಾನೆ ಇದೆ. ಇವತ್ತಿಗೂ ತುಳುನಾಡಿನಲ್ಲಿ ಹೊಸ ಹೊಸ ಶಾಸನಗಳ ಶೋಧನೆಗಳು ಉತ್ಸಾಹದಿಂದ ನಡೀತಾ ಇದೆ. ಎಷ್ಟೋ ಜನ ತುಂಬಾ ಶ್ರಮಪಟ್ಟು ಗಮನಿಸ್ತಾ ಇದ್ದಾರೆ ಇಂತಹ ಶೋಧನೆಗಳನ್ನ ಮತ್ತೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇವೆಲ್ಲವನ್ನು ನಾವು ಇವತ್ತು ಒಳಕೊಂಡು ಒಂದು ವಿದ್ವತ್ಪೂರ್ಣವಾದ ಕೃತಿಯನ್ನು ನಾವು ರಚನೆ ಮಾಡಬೇಕು. ಹಾಗೇನೆ ಕೆ.ವಿ. ರಮೇಶ್ ಅವರ ಈ ಒಂದು ಕೃತಿಯನ್ನ ನಾವು ತುಳುನಾಡಿನ ಇತಿಹಾಸ ಮತ್ತೆ ಬೇರೆ ಬೇರೆ ವಿಶ್ಲೇಷಣೆಗಳಿಗೆ ಅಗತ್ಯವಾಗಿ ಗಮನಿಸಬೇಕಾಗತ್ತೆ. ಇವೆಲ್ಲ ಒಂದೇ ಸಂಪುಟವಾಗಿ ಬರಲಿ ಎನ್ನುವುದು ನನ್ನ ಒಂದು ನಿರೀಕ್ಷೆ ಮತ್ತೆ ಆಶಯ. ಈ ಹಿನ್ನೆಲೆಯಲ್ಲಿ ಈ ಒಂದು ಕೃತಿಗಳನ್ನ ನಾವು ಎಲ್ಲಾ ಕಡೆಯೂ ದೊರಕುವಂತೇನು ಮಾಡಬೇಕು ಗ್ರಂಥಾಲಯಗಳಲ್ಲಿ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ತುಳುನಾಡಿನ ಇತಿಹಾಸಕ್ಕೆ ಕೆ.ವಿ. ರಮೇಶ್ ಅವರ ಕೊಡುಗೆ ತುಂಬಾ ದೊಡ್ಡ. ಅವರ ಪ್ರೋತ್ಸಾಹ ಮತ್ತು ಸ್ಫೂರ್ತಿ ಮಾರ್ಗದರ್ಶನದಿಂದ ಎಷ್ಟೋ ಕೃತಿಗಳು ಈ ದಿನ ಹೊರಬರ್ತಾ ಇದೆ. ಪಿ.ಎನ್. ನರಸಿಂಹಮೂರ್ತಿ ಅವರು ಅನೇಕ ಹೊಸ ಶೋಧನೆಗಳನ್ನು ಮಾಡಿ ಅನೇಕ ಹೊಸ ಶಾಸನಗಳನ್ನು ಹೊರತಂದಿದ್ದಾರೆ, ವಿಶ್ಲೇಷಣೆ ನಡೆಸಿದ್ದಾರೆ. ಅಷ್ಟೇ ಅಲ್ದಿರ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಅವರ ಶೋಧನೆ ತುಂಬಾ ಮುಖ್ಯವಾದ್ದು. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಯಿತು. 1338-39 ಅತಿ ಪ್ರಾಚೀನ ಶಾಸನ ಕರಾವಳಿ ಪ್ರದೇಶದಲ್ಲಿ ದೊರೆತಿದೆ ಎನ್ನುವುದನ್ನ ಪಿ.ಎನ್. ನರಸಿಂಹಮೂರ್ತಿ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಪಿ.ಎನ್. ನರಸಿಂಹಮೂರ್ತಿ ಅವರು ಮತ್ತೆ ಕೆ.ವಿ. ರಮೇಶ್ ಅವರು ಸೇರಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳ ಶಾಸನ ಸಂಪುಟಗಳನ್ನ ಸಿದ್ಧಪಡಿಸ್ತಾ ಇದ್ರು. ಅವಾಗ ಕೆ.ವಿ. ರಮೇಶ್ ಅವರ ಅಕಾಲಿಕ ಮೃತಿಯಿಂದಾಗಿ ಅದು ಸ್ವಲ್ಪ ಹಿನ್ನೆಲೆಗೆ ಸಂದಿದೆ. ಅದು ಪಿ.ಎನ್. ನರಸಿಂಹಮೂರ್ತಿ ಅವರು ಅದನ್ನ ಮುಂದುವರಿಸಿ ಪ್ರಕಟಿಸಿದ್ರೆ ಅಂತೂ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತೆ ತುಳುನಾಡಿನ ಶಾಸನಗಳ ಡಾಕ್ಯುಮೆಂಟೇಶನ್, ದಾಖಲಾತಿ ಕೂಡ ಈ ಸಂದರ್ಭದಲ್ಲಿ ಅಷ್ಟೇ ಮುಖ್ಯ. ಮೊದಲು ಪ್ರಕಟವಾದ್ದು ಮತ್ತೆ ಹೊಸತು ಎರಡರ ಬಗ್ಗೆನೂ ಕಟ್ಟೆಚ್ಚರ ಇರಬೇಕು. ಮೊದಲು ಪ್ರಕಟವಾದ ಶಾಸನಗಳ ಪುನಃ ಪರಿಷ್ಕರಣೆ ಆದ್ರೆ ಅದನ್ನು ಉಲ್ಲೇಖಿಸಬೇಕು, ಅದನ್ನು ಕೂಡ ಗಮನಿಸಬೇಕು. ಹಲವಾರು ಸ್ಮರಣ ಸಂಚಿಕೆಗಳು, ಲೇಖನ ಸಂಕಲನಗಳಲ್ಲಿ ತುಳುನಾಡಿನ ಎಷ್ಟೋ ಶಾಸನಗಳು ಪ್ರಕಟವಾಗಿದೆ. ಅಲ್ಲೆಲ್ಲ ಸಾಧಾರಣವಾಗಿ ಅನೇಕ ಮಂದಿ ವಿದ್ವಾಂಸರು ಕೆ.ವಿ. ರಮೇಶ್ ಅವ್ರನ್ನ ಗಮನಿಸಿಯೇ ಮುಂದಕ್ಕೆ ಹೋಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಕೆ.ವಿ. ರಮೇಶ್ ಅವರ ಈ ಬರಹಗಳು ಅತ್ಯಂತ ಮಹತ್ವದ್ದಾಗುತ್ತೆ ಅಂತ ನಾನು ಸೂಚಿಸ್ತಾ ಇದ್ದೀನಿ. ಸೊ ಇಂತಹ ಒಂದು ಕೃತಿಯನ್ನ ನಾವು ಸದಾಕಾಲ ಅವಲಂಬಿಸಿ ನಮ್ಮ ಶೋಧನೆಗಳನ್ನ ಮುಂದುವರಿಸಬೇಕು ಅಂತ ನಾನು ಆಶಿಸ್ತೀನಿ. ಕೆ.ವಿ. ರಮೇಶ್ ಅವರ ಶಾಸನ ತಜ್ಞ ಡಾಕ್ಟರ್ ಕೆ.ವಿ. ರಮೇಶ್ ಅವರ ತುಳುನಾಡಿನ ಇತಿಹಾಸಕ್ಕೆ ಅವರ ಸೇವೆ ಕುರಿತಾದ ವಿವರಗಳನ್ನ ಪ್ರಸ್ತುತಪಡಿಸೋದಕ್ಕೋಸ್ಕರ ನನ್ನನ್ನ ಆಹ್ವಾನಿಸಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜು ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರಾಧ್ಯಾಪಕರ ಸಂಘದ ಎಲ್ಲರಿಗೂನು ಮತ್ತೆ ಗಣಪತಿ ಗೌಡ್ರಿಗೂನು ಸಂಬಂಧಪಟ್ಟ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ನನ್ನ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಒಂದು ಸಂಕ್ಷಿಪ್ತ ಪಕ್ಷಿ ನೋಟವನ್ನಷ್ಟೇ ನಾನು ಇಲ್ಲಿ ಕೊಟ್ಟಿದ್ದೇನೆ. ವಿಸ್ತಾರವಾದ ವ್ಯಾಖ್ಯಾನಕ್ಕೆ ಕೂತ್ಕೊಂಡ್ರೆ ಅದರದು ತುಂಬಾನೇ ಹೆಚ್ಚಾಗತ್ತೆ. ನಾನು ವ್ಯಾಖ್ಯಾನಕ್ಕೆ ಕೂತಿಲ್ಲ, ಒಂದು ಸಂಕ್ಷಿಪ್ತ ಪಕ್ಷಿ ನೋಟವನ್ನಷ್ಟೇ ನಾನು ಕೊಟ್ಟಿದ್ದೇನೆ. ಆಸಕ್ತರು ಮುಂದುವರೆದು ಇದರಲ್ಲಿ ಸತತವಾಗಿ ವಸ್ತುನಿಷ್ಠತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ್ರೆ
ಫಲ ಸಿಕ್ಕೋದ್ರಲ್ಲಿ ಇಲ್ಲ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಮತ್ತೆ ಈ ಸಂಕ್ಷಿಪ್ತ ಭಾಷಣಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ತಿಕ್ ಸರ್, ಅಭಿನಂದನೆಗಳು. ನೀವು ನೀಡಿದಂತಹ ಒಂದು ಪಕ್ಷಿ ನೋಟ ನಮ್ಗೆ ರಮೇಶ್ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಅನುಕೂಲವಾಯ್ತು. ಭವಿಷ್ಯದ ವಿದ್ಯಾರ್ಥಿಗಳು ಇದನ್ನ ತಮ್ಮ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ನಿಮ್ಗೊಂದು ಸಲಹೆ ಅಥವಾ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡೋದಾದ್ರೆ ಆ ಎಲ್ಲ ಪುಸ್ತಕಗಳನ್ನ ಡಿಜಿಟೈಸ್ ಮಾಡಿ ನಾವು ವೆಬ್ಗೆ ಅಪ್ಲೋಡ್ ಮಾಡಿದ್ರೆ ಬಹುಶಃ ಪ್ರಪಂಚದ ಮೂಲೆ ಮೂಲೆಗಳಿಗೆ ರಮೇಶ್ ಅವರನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. So, ಆ ನಿಟ್ಟಿನಲ್ಲಿ ನೀವು ಕಾರ್ಯ ಮಾಡಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಬರುತ್ತೆ. ರಮೇಶ್ ಅವರಿಗೆ ನಾವು ಸಲ್ಲಿಸುವ ಅರ್ಥಪೂರ್ಣ ಒಂದು ಅಭಿನಂದನೆ ಅಥವಾ ಧನ್ಯವಾದ ಅಂತ ನಾನು ಭಾವಿಸ್ತೇನೆ ಸರ್. ಖಂಡಿತ. ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳಬಹುದು. ಇಲ್ಲೊಬ್ರು ಕೇಳಿದ್ದಾರೆ, ಮಧುರೆ ಪಾಂಡ್ಯರು ಮತ್ತೆ ಆಳುಪರ ಬಗೆಗೆ ಏನಾದ್ರೂ ಇದಿತ್ತೆ ಅಂತ. ಇಲ್ಲ, ಏನಾದ್ರೂ ಸಂಬಂಧ ಇತ್ತೆ ಅಂತ. ಅದಕ್ಕೆ ಏನು ಆಧಾರ ಇಲ್ಲ. ಏನು ಅಂತಂದ್ರೆ ಇಬ್ಬರದು ಮೀನಲಾಂಛನರು ಇಬ್ರುನು. ಇಲ್ಲಿ ಏನು ಅಂತಂದ್ರೆ ಪಾಂಡ್ಯ ರಾಜ ಕೋಚುಡಯ್ಯನನ್ನ ಆಳುಪ ಚಿತ್ರವಾಹನ ಮಂಗಳಾಪುರದಲ್ಲಿ ಸೋಲ್ಸೋದ್ನಂತೆ. ಅದಕ್ಕಾಗಿ ಯಾರು ನಮ್ಮ ತುಳುನಾಡಿನ ಆಳುಪರು ತಮ್ಮ ಬಿರುದುಗಳಾಗಿ ಪಂಡಿತ ಪಾಂಡ್ಯ, ಪಾಂಡ್ಯ ಧನಂಜಯ ಅನ್ನೋ ಬಿರುದುಗಳನ್ನ ಸೇರಿಸ್ಕೊಂಡ್ರು ಅಂತ ಕೆಲವರು ಬರೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂತೂ ಇದೆ. ಆಳುಪ ಚಿತ್ರವಾಹನನ ಕಾಲ 7ನೇ ಶತಮಾನ. ಮತ್ತೆ ಅವನು ಕೋಚುಡಯ್ಯನನ್ನು ಸೋಲ್ಸಿದ್ರೆ ಇಲ್ಲಿ ಈ ಬಿರುದುಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿರೋರು, ಅಂದ್ರೆ ಈ ಬಿರುದುಗಳು ಕಂಡು ಬರೋದು ಉತ್ತರ ಕಾಲೀನ ಆಳುಪರು, ಅಂದ್ರೆ 11ನೇ ಶತಮಾನದ ಮೇಲೆ ಆಳಿದ ಆಳುಪರಿಗೆ ಈ ಬಿರುದುಗಳು ಕಂಡು ಬರುತ್ತೆ. ಮತ್ತೆ ಮಧುರೆ ಪಾಂಡ್ಯರಿಗೂ ಮತ್ತೆ ಇವರಿಗೂನು ಯಾವುದೇ ರೀತಿಯಾಗಿಯೋ ಸಂಬಂಧಗಳು ಇತ್ತು ಅಂತ ತಿಳಿದು ಬಂದಿಲ್ಲ, ಯಾವುದೇ ಒಂದು ಕೊಂಡಿ ಅನ್ನೋದು. ಆದ್ರೆ ಶ್ರೀರಂಗಂನಲ್ಲಿರುವ ಒಂದು ಶಾಸನ ಆಳುಪರ ಕೀರ್ತಿ ಅರಸನನ್ನ ಉಲ್ಲೇಖಿಸುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ನಾನು. ಆಳುಪರ ಕೀರ್ತಿ ಅರಸನನ್ನ, ಅದರ ವಿವರಗಳು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರ ತಮಿಳುನಾಡಿನ ಕನ್ನಡ ಶಾಸನಗಳು ಕೃತಿನಲ್ಲಿ ಮತ್ತೆ ಎಪಿಗ್ರಾಫಿಯಾ ಇಂಡಿಕಾನಲ್ಲಿ ಅದೇ ಶಾಸನ ಪ್ರಕಟವಾಗಿದೆ, ಅದರಲ್ಲಿ ಸಿಕ್ಕುತ್ತೆ ಅನ್ನೋದನ್ನ ಗಮನಿಸಬೇಕು. ಕಾರ್ತಿಕ್ ಸರ್, ನನ್ನ ಮತ್ತೆ ಅದೇ ವಿನಂತಿ, ಕೆಲವು ಪುಸ್ತಕಗಳನ್ನಾದ್ರೂ ಸಣ್ಣ ಹೊತ್ತಿಗೆ ಪುಸ್ತಕಗಳೇನಿದೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟದ್ದು, ಆ ನಿಟ್ಟಿನಲ್ಲಿ ನೀವು ಸಹಕಾರ ಕೊಡೋದಾದ್ರೆ ಡಿಜಿಟೈಸ್ ವಿಷಯದಲ್ಲಿ ನಾನು ನಿಮ್ಮೊಡನೆ ಕೈ ಜೋಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಧಾರಾಳವಾಗಿ ಸಾಲೋದ್ದಕ್ಕೆ ನಾನು ಹೇಳದ್ನಲ್ಲ, ಈಗಾಗ್ಲೇನೆ ಅದ್ರದ್ದೊಂದು ಸೂಚಿ ಕೂಡ ಪಾದೇಕಲ್ ವಿಷ್ಣು ಭಟ್ರು ಪ್ರಕಟಿಸಿದ್ದಾರೆ. ಏರಿಯ ಲಕ್ಷ್ಮೀನಾರಾಯಣ ಆಳ್ವರ ಅಭಿನಂದನಾ ಗ್ರಂಥದಲ್ಲಿ ಒಂದು ಚಿಕ್ಕ ಸೂಚಿ ಕೂಡ ಅವರು ಪ್ರಕಟಿಸಿದ್ದಾರೆ, ಲೇಖನ ರೂಪದ ಸೂಚಿ, ಯಾವ ಪುಸ್ತಕಗಳು ಪ್ರಕಟವಾಗಿದೆ ಅಂತ. ಅದನ್ನು ಕೂಡ ಗಮನಿಸಬಹುದು. ಅವರೇ ಹಲವಾರು ಚಿಕ್ಕ ಪುಟ್ಟ ಸೂಚಿಗಳನ್ನ ಮಾಡಿದ್ದಾರೆ. ಅವರನ್ನ ನಾವು ಸಂಪರ್ಕಿಸಿದ್ರೆ ಎಷ್ಟೋ ಅಪರೂಪವಾದ ಮಾಹಿತಿ ಸಿಕ್ಕತ್ತೆ. ಮತ್ತೆ ಜಗದೀಶ ಶೆಟ್ರಿದ್ದಾರೆ, ಪುಂಡಿಕಾ ಗಣಪಯ್ಯ ಭಟ್ರಿದ್ದಾರೆ. ಎಲ್ಲರೂ ಸೇರಿದ್ರೆ ಖಂಡಿತ ಆಗತ್ತೆ. ನಮ್ಮ ಸಹಕಾರ ಖಂಡಿತವಾಗ್ಲೂ ಕೊಡ್ತೀವಿ ನಾವು. ಖಂಡಿತವಾಗಿ ಸರ್. ನಾವು ಈಗ ಕಾರ್ಯಕ್ರಮದ ಮುಂದುವರೆದ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಅನಸೂಯ ರೈ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎಸ್ ಕಾರ್ತಿಕ್ ಅವರೇ, ಡಾಕ್ಟರ್ ಗಣಪತಿ ಗೌಡ ಅವರೇ ಹಾಗೂ ಡಿಪಾರ್ಟ್ಮೆಂಟ್ ಆಫ್ PG ಸ್ಟಡೀಸ್ ಇನ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿಯ ಎಲ್ಲ ಪ್ರಾಧ್ಯಾಪಕರೇ, ಮಾನುಷದ ಆಫೀಸ್ ಬೇರರ್ಸ್ನವರೇ, ಇಂದಿನ ವೆಬಿನಾರ್ ನಲ್ಲಿ ಪಾಲ್ಗೊಳ್ತಿರುವ ಎಲ್ಲ ಇತಿಹಾಸ ಪ್ರೇಮಿಗಳೇ, ತುಳುನಾಡಿನ ಇತಿಹಾಸ KV ರಮೇಶ್ ಅವರ ಕೊಡುಗೆಗಳು ಎಂಬ ವಿಷಯದಲ್ಲಿ ಈವರೆಗೆ ಶ್ರೀ ಎಸ್ ಕಾರ್ತಿಕ್ ಅವರ ವಿಚಾರಗಳನ್ನು ನಾವೆಲ್ಲರೂ ಆಲಿಸಿದ್ದೇವೆ. KV ರಮೇಶ್ ಅವರ ವೃತ್ತಿ ಜೀವನದ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ತುಳುನಾಡಿನ ರಾಜ ಮನೆತನಗಳ ಬಗ್ಗೆ, ತುಳುನಾಡಿನ ಬಗ್ಗೆ ಇರುವಂತಹ ಬೃಹತ್ ಕೃತಿಗಳ ಬಗ್ಗೆ ಈಗಾಗಲೇ ಶ್ರೀ ಎಸ್ ಕಾರ್ತಿಕ್ ಅವರು ನಮ್ಗೆ ತುಂಬಾ ವಿಚಾರಗಳನ್ನು ತುಂಬಾ ಸರಳವಾಗಿ ವಿವರಿಸಿದ್ದಾರೆ. ಈ ವಿಚಾರಮಾಲೆಯ ಮೊದಲನೇ ಆವೃತ್ತಿಯಲ್ಲಿ ಡಾಕ್ಟರ್ ಪುಂಡಿಕಾಯ್ ಗಣಪಯ್ಯ ಭಟ್ ಅವರು KV ರಮೇಶ್ ಬಗ್ಗೆ ಉಲ್ಲೇಖಿಸಿದ್ದು ನನ್ಗೆ ಚೆನ್ನಾಗಿ ನೆನಪಿದೆ. ಇವತ್ತು ಶ್ರೀ ಎಸ್ ಕಾರ್ತಿಕ್ ಅವರು ವಿಸ್ತಾರವಾಗಿ KV ರಮೇಶ್ ಅವರ ತುಳುನಾಡಿನ ಇತಿಹಾಸಕ್ಕೆ ಅವರ ಕೊಡುಗೆಗಳೇನು ಎಂಬ ಬಗ್ಗೆ ನಮ್ಗೆ ವಿವರಿಸಿದ್ದಾರೆ. ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ಅಭಿನಂದನೆಗಳು ಸರ್. ಧನ್ಯವಾದಗಳು.
ಹೆಚ್ಚಿಗೆ ನಾನು ಹೇಳ ಬಯಸುವುದಿಲ್ಲ. ಈ ವೆಬಿನಾರ್ ಅನ್ನು ಆಯೋಜಿಸಿದಂತಹ ನಮ್ಮ MA ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ನ ಎಲ್ಲ ಪ್ರಾಧ್ಯಾಪಕರಿಗೆ, ವಿಶೇಷವಾಗಿ ಡಾಕ್ಟರ್ ಗಣಪತಿ ಗೌಡ ಮತ್ತು ಡಾಕ್ಟರ್ ಕುಮಾರಸ್ವಾಮಿ ಅವರಿಗೆ ನಾನು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನನ್ನ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ ಅನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಧನ್ಯವಾದಗಳು ಮೇಡಮ್. ನಾವು ಕಾರ್ಯಕ್ರಮದ ಅಂತ್ಯಕ್ಕೆ ಬರ್ತಾ ಇದ್ದೇವೆ. ನಮ್ಮ ವಿಭಾಗದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ತಶ್ರೀಫಾ ಕಾರ್ಯಕ್ರಮವನ್ನ ಮುಂದುವರಿದ ಭಾಗವಾಗಿ ಮಾಡ್ಕೊಡ್ಬೇಕು ಅಂತ ಧನ್ಯವಾದವನ್ನ ಸಮರ್ಪಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನ ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗ ಮತ್ತು ಇತಿಹಾಸ ಅಧ್ಯಾಪಕರ ಸಂಘ ವೆಬಿನಾರ್ ಉಪನ್ಯಾಸಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀ ಎಸ್ ಕಾರ್ತಿಕ್ ಸ್ವತಂತ್ರ ಸಂಶೋಧಕರು ಸರ್, ನಿಮಗೆ ಕಾಲೇಜಿನ ಪರವಾಗಿ ಹಾಗೂ ವಿಭಾಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ವೆಬಿನಾರ್ ಉಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ಪ್ರೋತ್ಸಾಹಿಸುತ್ತಿರುವವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ಡಾಕ್ಟರ್ ಅನುಸೂಯ ರಾಯ್ ಮೇಡಮ್, ನಿಮಗೂ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ವೆಬಿನಾರ್ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದವರು ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ನಮ್ಮ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಗಣಪತಿ ಗೌಡ ಸರ್, ಅದೇ ರೀತಿ ವಿಭಾಗದ ಅಧ್ಯಾಪಕರುಗಳಾದ ಡಾಕ್ಟರ್ ಕುಮಾರಸ್ವಾಮಿ ಸರ್, ಡಾಕ್ಟರ್ ಮೀನಾಕ್ಷಿ ಮೇಡಮ್, ರಂಜಿತ್ ಸರ್, ರತನ್ ಸರ್, ನಿಮಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಮಾನುಷದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಸದಸ್ಯರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನ ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡುತ್ತಿರುವ ನಮ್ಮ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಗುರುಪ್ರಸಾದ್ ಸರ್, ನಿಮಗೂ ಧನ್ಯವಾದಗಳು. ಹಾಗೂ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಆಸಕ್ತರಿಗೂ ಇತರ ಕಾಲೇಜಿನ ಅಧ್ಯಾಪಕರಿಗೂ ಭಾಗವಹಿಸಿರುವಂತ ಎಲ್ಲ ತುಳು ವಿದ್ವಾಂಸರಿಗೂ ಕಾಲೇಜಿನ ಇತರ ವಿಭಾಗಗಳ ಅಧ್ಯಾಪಕರಿಗೂ ಅದೇ ರೀತಿಯಲ್ಲಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಹೇಳುತ್ತಾ ನನ್ನ ಈ ಧನ್ಯವಾದ ಭಾಷಣವನ್ನ ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ ತಿಳಿಸಿದಂತಹ ತಶ್ರೀಫಾ ಅವರಿಗೂ ಕೂಡ ಧನ್ಯವಾದಗಳು. ಚಾಟ್ ಬಾಕ್ಸ್ ನಲ್ಲಿ ನಾವು ಸರ್ಟಿಫಿಕೇಟ್ ಈ ಲಿಂಕ್ ಅನ್ನ ಕೊಟ್ಟಿದ್ದೇವೆ, ಅದನ್ನ ತುಂಬಿದ್ರೆ ನಿಮ್ಮ ಸರ್ಟಿಫಿಕೇಟ್ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ KV ರಮೇಶ್ ಅವರ ಬಗ್ಗೆ ನಮಗೆ ಸಂಪೂರ್ಣ ವಿವರವನ್ನ ನೀಡಿದಂತಹ ಕಾರ್ತಿಕ್ ಅವರವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಭವಿಷ್ಯದ ದಿನಗಳಲ್ಲಿ ಆಫ್ಲೈನ್ ತರಗತಿಗಳ ಆರಂಭ ಆದಾಗ ತುಳುನಾಡು ಮತ್ತು ರಮೇಶ್ ಅವರನ್ನ ಕುರಿತು ನಿಮ್ಮನ್ನ ಖಂಡಿತವಾಗಿ ವಿಭಾಗಕ್ಕೆ ನಾವು ಕರೆಸ್ತೇವೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಅಂತ್ಯ ಆಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.